ಓಕೆ, ವೆಂಕಟೇಶ್ ಸರ್ ನೀವು ಕುತ್ಕೊಂಡ್ರೆ ಶುರು ಮಾಡಿಬಿಡೋದೆ. ಎಲ್ರಿಗೂ ನಮಸ್ಕಾರ. ನಾವೆಲ್ಲ ಇವತ್ತು ಸೇರಿರುವಂಥ ಕಾರ್ಯಕ್ರಮ ಪತ್ರಿಕಾಗೋಷ್ಠಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಬಗ್ಗೆ ಒಂದು ಬಹಳ ವಿಶೇಷವಾದ ದೊಡ್ಡ ಖುಷಿಯ ವಿಚಾರವನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕಾಗಿ ಕರೆದಿರುವಂಥ ಪತ್ರಿಕಾಗೋಷ್ಠಿ ಇದು. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಹಾಗೆ ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ಜನ ಅತಿಥಿ ಗಣ್ಯರೆಲ್ಲರೂ ಕೂಡ ಆಗಮಿಸಿದ್ದೀರಾ. ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮ ಶುರು ಮಾಡಿಬಿಡ್ತೀನಿ. ಪತ್ರಿಕಾಗೋಷ್ಠಿ ಶುರು ಮಾಡೋದಕ್ಕೂ ಮುಂಚೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಇವತ್ತಿನ ಪ್ರೆಸ್ ಮೀಟ್ ಬಗ್ಗೆ ಕೊಟ್ಬಿಡ್ತೀನಿ. ಬಿಗ್ ಬಾಸ್ ಕನ್ನಡ ಅಂದ ತಕ್ಷಣ ಅದು ಕೇವಲ ಒಂದು ಕಾರ್ಯಕ್ರಮ ಆಗಿ ಉಳ್ಕೊಂಡಿಲ್ಲ. ಕೋಟ್ಯಾಂತರ ಕನ್ನಡಿಗರ ಮನಸ್ಸಲ್ಲಿ ನೆರೆಯೂರಿರುವಂಥ ಒಂದು ಬ್ಯೂಟಿಫುಲ್ ಎಮೋಷನ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. 11 ಸಕ್ಸಸ್ಫುಲ್ ಸೀಸನ್ಗಳನ್ನ ಕಂಪ್ಲೀಟ್ ಮಾಡಿ ಈ ವರ್ಷ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರು ಆಗಲಿದೆ. ಆದರೆ ಅದರ ಬಗ್ಗೆ ನಾವಿವತ್ತು ಯಾವ ಖುಷಿ ವಿಚಾರ ಹಂಚ್ಕೊಳ್ತಾ ಇದ್ದೀವಿ, ಯಾವ ದೊಡ್ಡ ಮಟ್ಟದ ವಿಚಾರ ಶೇರ್ ಮಾಡ್ತಾ ಇದ್ದೀವಿ, ಏನು ಅಪ್ಡೇಟ್ ಕೊಡ್ತಿದ್ದೀವಿ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೂ ಮುಂಚೆ, ಬಿಗ್ ಬಾಸ್ ಕನ್ನಡ ಅಂದ ತಕ್ಷಣ 2 ವಿಚಾರಗಳು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಅದರಲ್ಲಿ ಒಂದು, ಪ್ರತಿ ಸೀಸನ್ನಲ್ಲೂ ಎಂಟ್ರಿ ಆಗುವಂಥ ಕಂಟೆಸ್ಟೆಂಟ್ಸ್. ಎರಡನೇದು, ಇಷ್ಟೊಂದು ಪ್ರೀತಿ ಕೊಟ್ಟಿರುವಂಥ ಬಿಗ್ ಬಾಸ್ ಇಷ್ಟು ವರ್ಷಗಳಿಂದ ನೋಡಿಕೊಂಡು ಬಂದಿರುವಂಥ ವೀಕ್ಷಕರು, ಪ್ರೇಕ್ಷಕರು. ಹಾಗಾಗಿ ಪ್ರೆಸ್ ಮೀಟ್ ಶುರು ಮಾಡೋದಕ್ಕೂ ಮುಂಚೆ ಮೊದಲಿಗೆ ಸೀಸನ್ 11ರವರೆಗೆ ಒಂದಷ್ಟು ಜನ ಕಂಟೆಸ್ಟೆಂಟ್ಸ್ಗಳು ಪ್ರತಿ ಸೀಸನಲ್ಲೂ ಎಂಟ್ರಿ ಆಗಿದ್ದಾರೆ, ಅವ್ರದ್ದೇ ಆಗಿರುವಂಥ ಜರ್ನಿ ನೋಡಿದ್ದಾರೆ. ಅದರಲ್ಲಿ ಒಂದಷ್ಟು ಜನ ಬಿಗ್ ಬಾಸ್ ಕನ್ನಡ ಬಗ್ಗೆ ಮಾತನಾಡಿದ್ದಾರೆ. ಅದರ ಒಂದು AV ಇದೆ, ಅದನ್ನು ನೋಡ್ಕೊಂಡು ವಾಪಸ್ ಬರೋಣ. AV ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ವರ್ಷಕ್ಕೊಂದ್ಸಲ ಎಲ್ಲರೂ ಕಾದು ನೋಡುವಂತ ಶೋ. ನನಗೆ ಇಟ್ ವಾಸ್ ಅ ಹ್ಯೂಜ್ ಗೇಮ್ ಚೇಂಜರ್. ಐ ಥಿಂಕ್ ಲೈಫ್ಸ್ ಬೆಸ್ಟ್ ಡಿಸಿಷನ್ ನಾನು ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಆಗಿ ಹೋಗಿದ್ದು. ಬಿಗ್ ಬಾಸ್ ನಾನು ಸಿಕ್ಕಾಪಟ್ಟೆ ಗಳಿಸಿದೀನಿ. which I'm very grateful to be a part of it. ಆಫ್ಟರ್ ಬಿಗ್ ಬಾಸ್ ನನ್ ಮಗಳು ನಿಮ್ ಹಾಗಾದ್ರೆ ಸಾಕು ಅಂತ ಆ ಮಾತು ಕೇಳಿದ ತಕ್ಷಣ ನನ್ಗೆ ಬಹಳ ಖುಷಿ ಆಯ್ತು. ಬಿಗ್ ಬಾಸ್ ಹೋಗಿ ಬಂದ್ಮೇಲೆ 1 ಲಕ್ಷ 1 ಕೋಟಿ ಜನ ಗುರ್ತಿಡಿತಾರೆ. ಬಿಗ್ ಬಾಸ್ ಇಂದ ನೀವು ಗಲ್ಲಿ ಗಲ್ಲಿಲಿ ಹಳ್ಳಿಯಿಂದಲೂ ಕೂಡ ತುಂಬಾನೇ ನನ್ನ ಇಷ್ಟಪಡ್ತಾ ಇದ್ರು. ಇನ್ನಷ್ಟು ಸಿನಿಮಾ ಮಾಡಬೇಕು, ಇನ್ನಷ್ಟು ಕೆಲಸ ಮಾಡಬೇಕು, ಇನ್ನಷ್ಟು ಜನರಿಗೆ ಹತ್ರ ಆಗ್ಬೇಕು ಅಂತ ಆಸೆ ಪಟ್ಟವನಿಗೆ ಆ ಆಸೆನ ಈಡೇರಿಸಿದಂತಹ ಒಂದು ವೇದಿಕೆ ಅಂತ ಹೇಳ್ಬೋದು. ನನಗೆ ಯಾವ್ದಾದ್ರು ಒಂದೇ ಒಂದು ಶೋ ಹೆಲ್ಪ್ ಮಾಡಿದೆ, ಒಂದು ಜಾಗ ಮಾಡ್ಕೊಟ್ಟಿದೆ ಅಂತ ಅಂದ್ರೆ ಅದು ಬಿಗ್ ಬಾಸ್. ನಾನು ಅದನ್ನ ಎಲ್ಲಾ ಸ್ಟೇಜ್ ಅಲ್ಲೂ ಹೇಳ್ತೀನಿ, ನಾನು ಯಾವಾಗ್ಲೂ ಅದಕ್ಕೆ ಗ್ರೇಟ್ಫುಲ್ ಆಗಿರ್ತೀನಿ. ಬಿಗ್ ಬಾಸ್ ಗಿನ ಮುಂಚೆ ಒಬ್ಬ ಆಕ್ಟರ್ ಆಗಿ, ಒಬ್ಬ ನಟಿಯಾಗಿ ಮಾತ್ರ ಜನಕ್ಕೆ ನಾನು ಪರಿಚಯ ಇದ್ದೆ. So that has made a lot of difference in my life. ಹೊಸ ಅಧ್ಯಾಯ ಅಂತ ಶುರು ಮಾಡಿದ್ರು, ನನ್ನ ಲೈಫ್ನ ಹೊಸ ಅಧ್ಯಾಯ ಆಗಿ ಕೂಡ ಬಿಗ್ ಬಾಸ್ ಹೋಗಿದೆ ಅಂತ ಹೇಳ್ಬೋದು. ಬಿಗ್ ಬಾಸ್ಗೆ ಹೋದ್ರೆ ನೆಗೆಟಿವ್ ಆಗುತ್ತೆ ಅನ್ನೋ ಒಂದು ಭಯ ಕೆಲವರಲ್ಲಿ ಇರುತ್ತೆ. ಬಟ್ ನಾನು 100% ಶೂರ್ ಆಗಿ ಹೇಳ್ತೀನಿ, ನಾವು ಹೇಗಿದ್ದೀವೋ ಅದನ್ನ ಹಾಗೆ ತೋರಿಸ್ತಾರೆ. ಕಲಾವಿದೆಯಾಗಿ ಇಷ್ಟು ವರ್ಷ ಚಿತ್ರರಂಗದಲ್ಲಿ ಇದ್ದು ನಂತರ ಆ ಬಿಗ್ ಬಾಸ್ ನಲ್ಲಿ ಇದ್ದಂತ 100 ದಿನ ಇದೆಯಲ್ಲ, ನೆನಪಿನಲ್ಲಿ ತುಂಬಾ ಗಾಢವಾಗಿ ಉಳಿಯುವಂತಹ ಒಂದು ನೆನಪುಗಳು ಏನಾದಿದ್ರೆ ಅದು ಬಿಗ್ ಬಾಸ್ ಅನ್ಸುತ್ತೆ. ಬಿಗ್ ಬಾಸ್ ಮನುಷ್ಯನಿಗೆ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಯಾವುದೇ ಒಂದು ನೆಟ್ವರ್ಕ್ ಇಲ್ದೇನೆ ಒಂದು ಪ್ರಪಂಚದೊಳಗೆ ಹೋಗೋದಿದೆಯಲ್ಲ, ಆ ಪ್ರಪಂಚದಿಂದ ನಾವ್ ಏನ್ ತಗೊಂಡ್ಬಂದ್ವಿ ಅಂತ ಐತಲ್ಲ, ಅದು ಬಿಗ್ ಬಾಸ್. ಇಫ್ ಅಟ್ ಆಲ್ ನಾ ಬಿಗ್ ಬಾಸ್ ಅಲ್ಲಿ ಏನ್ ಮಿಸ್ ಮಾಡ್ಕೊಳ್ತೀನಿ ಅಂದ್ರೆ ಇಟ್ ಇಸ್ ಡೆಫಿನೆಟ್ಲಿ ದ ವೀಕೆಂಡ್ ಎಪಿಸೋಡ್. ವೀಕೆಂಡ್ ಸುದೀಪ್ ಸರ್ಗೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ವಿ. ಬಿಗ್ ಬಾಸ್ ಒಂದು ತೂಕ ಆದ್ರೆ ಮತ್ತೊಂದು ತೂಕ ಅದನ್ನ ನಡೆಸ್ಕೊಡುವಂತ ಸುದೀಪ್ ಸರ್. ಇಡೀ ಇಂಡಿಯಾ ಬಿಗ್ ಬಾಸ್ ಹೋಸ್ಟ್ಗಳಲ್ಲಿ ಈಸ್ ಒನ್ ಆಫ್ ದ ಬೆಸ್ಟ್ ಹೋಸ್ಟ್. ಅವ್ರ ತರ ಹೋಸ್ಟ್ ಯಾರು ಬರಕ್ ಸಾಧ್ಯನೇ ಇಲ್ಲ. ಅಷ್ಟು ಪೇಷನ್ಸ್ ಇಂದ ಅವರು ನಿಂತು ನಮ್ಮನ್ನೆಲ್ಲ ಕೂರಿಸಿ ಮಾತಾಡ್ತಾ ಇದ್ರು. ಸುದೀಪ್ ಸರ್ ಹೇಳೋ ಮಾತುಗಳು ಬರೀ ಬಿಗ್ ಬಾಸ್ ಆಟಕ್ಕೆ ಸೀಮಿತವಾಗಿರ್ಲಿಲ್ಲ, ಅದು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಕಾನ್ಫಿಡೆನ್ಸ್ ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಬಿಗ್ ಬಾಸ್ ಸುದೀಪ್ ಸರ್ ಇಲ್ಲದೆ ಚೆನ್ನಾಗೇ ಇರೋದಿಲ್ಲ ಅಂಡ್ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ. ನನ್ನ ಲೈಫ್ ನಲ್ಲಿ ಯಾವತ್ತೂ ನೆನ್ಪಿಟ್ಕೊಂತೀನಿ. 11 ಸೀಸನ್ಸ್ ನ ಕಂಪ್ಲೀಟ್ ಮಾಡೋದು ಅಂದ್ರೆ ನಿಜವಾಗ್ಲೂ ತಮಾಷೆನೇ ಅಲ್ಲ. ಸುದೀಪ್ ಸರ್ ವೇಟಿಂಗ್ ಫಾರ್ ಬಿಗ್ ಬಾಸ್ ಸೀಸನ್ 12. So I'm waiting for this season of Big Boss and also for Sudeep sir to host Big Boss. ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಸುದೀಪ್ ಸರ್ ವಿ ಲವ್ ಯು. ಸುದೀಪ್ ಸರ್ ವಿ ಲವ್ ಯು.
ಆರೋಹಣ ಕ್ರಮದಲ್ಲಿರಲಿ ನಿಮ್ಮ ಆಯಸ್ಸು, ಅವರೋಹಣ ಕ್ರಮದಲ್ಲಿರಲಿ ನಿಮ್ಮ ವಯಸ್ಸು, ಯಾವತ್ತೂ ಕಡಿಮೆ ಆಗದೆ ಇರಲಿ ನಿಮ್ಮ ಹುಮ್ಮಸ್ಸು. ಬಿಗ್ ಬಾಸ್ ಮನೆಗೆ ನೀವೇ ನಿಜವಾದ ತೇಜಸ್ಸು. ಎರಡು ವಿಚಾರಗಳು ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳ್ತಾ ಇದ್ದೆ. ಒಂದು ಕಂಟೆಸ್ಟೆಂಟ್ಸ್, ಇನ್ನೊಂದು 11 ವರ್ಷಗಳು ಒಂದು ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟಿನ ಯಶಸ್ಸನ್ನು ಕಂಡಿದೆ ಅಂದರೆ ಅದಕ್ಕೆ ಮೇಜರ್ ರೋಲ್ ಪ್ಲೇ ಮಾಡಿರೋದು ಈ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದ ಫಾಲೋವರ್ಸ್ ಮತ್ತು ವೀಕ್ಷಕರು. ಹಾಗಾಗಿ ಕನ್ನಡ ಬಿಗ್ ಬಾಸ್ ಕನ್ನಡ ಪ್ರತಿ ವರ್ಷವೂ ಫಾಲೋ ಮಾಡಿ ಮೆಚ್ಕೊಂಡು ತಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಸ್ಥಾನ ಕೊಟ್ಟಿರುವಂಥ ಕನ್ನಡ ಪ್ರೇಕ್ಷಕರು ವೀಕ್ಷಕರು ಕೂಡ ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ನೋಡುವಂಥ ಸಮಯ. ಆಡಿಯನ್ಸ್ AV ಪ್ಲೀಸ್. ಸುದೀಪ್ ಸರ್ನ ನೋಡೋದೇ ಬಿಗ್ ಬಾಸ್ ಅಲ್ಲಿ ಒಂದು ವೈಬ್. ಅವ್ರು ಬಿಟ್ರೆ ಆ ಪ್ಲೇಸ್ ನ ರೀಪ್ಲೇಸ್ ಮಾಡೋರು ಯಾರು ಇಲ್ಲ ಅನ್ಕೋತೀನಿ. ಯಾಕಂದ್ರೆ ಅವ್ರ ತರ ಆಟಿಟ್ಯೂಡು, ಅವ್ರ ತರ ಸ್ಟೈಲ್, ಅವ್ರು ಹಾಕೋ ಡ್ರೆಸ್ಸು ಬೇರೆ ಯಾರು ಸೂಟ್ ಆಗೋದೇ ಇಲ್ಲ. ಆಕ್ಚುಲಿ ನಾವ್ ಯಾರನ್ನೂ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಅವ್ರಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಬಿಗ್ ಬಾಸ್ ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರಿಗೋಸ್ಕರ ನಾವು ನೋಡೋದು ವೀಕೆಂಡ್. ಅವ್ರಿಲ್ಲ ಅಂದ್ರೆ ಅದೇನೋ ಒಂಥರ ಶೋ ಚೆನ್ನಾಗಿ ಕಾಣಲ್ಲ. ಅವ್ರಿದ್ರೇನೆ ಬಿಗ್ ಬಾಸ್ ನೋಡ್ತೀವಿ ನಾವು, ಅವ್ರಿಲ್ಲ ಅಂದ್ರೆ ಬಿಗ್ ಬಾಸ್ ನೋಡಕ್ ಆಗಲ್ಲ. ಮಿಸ್ ಸರ್ ಬರ್ಬೇಕು, ತುಂಬಾ ಕಾಯ್ತಾ ಇದೀವಿ. ನೀವೇ ಬನ್ನಿ. ಆ ಗತ್ತು, ಆ ಆಂಕರಿಂಗ್, ಆ ಸ್ಟೈಲ್ ನಮ್ ಸ್ಯಾಂಡಲ್ವುಡ್ ಅಲ್ಲಿ ಸುದೀಪ್ ಅವರು ತುಂಬಾ ಸೂಟ್ ಆಗ್ತಾರೆ. ನಮ್ಮ ಕಿಚ್ಚ ಬಾಸೇನೆ ಎವರ್ ಗ್ರೀನ್ ಸ್ಟಾರು, ಅವರೇನೇನೆ ಹೋಸ್ಟ್ ಮಾಡಿದ್ರೆ ಬಿಗ್ ಬಾಸ್ ಸೂಪರ್ ಹಿಟ್ ಆಗುತ್ತೆ ಅಂತ ನನ್ನ ಅನುಭವ. ಸರ್ ಸುದೀಪ್ ಅವರೇ ಮಾಡಿದ್ರೆ ಚೆನ್ನಾಗಿರತ್ತೆ. ನಾನ್ ಸುದೀಪ್ ಫ್ಯಾನ್ ಆಕ್ಚುಲಿ. ಅವ್ರು ಬಂದಿಲ್ಲ ಅಂದ್ರೆ ಐ ಶೋರ್ ನಾನ್ ನೋಡೋದೇ ಇಲ್ಲ ಬಿಗ್ ಬಾಸ್. ಫಸ್ಟ್ ಆಫ್ ಆಲ್ ನೋಡಲ್ಲ. ಪ್ರತಿ ವರ್ಷ ಸುದೀಪ್ ಸರ್ ಹೋಸ್ಟ್ ಮಾಡ್ತಾ ಇದ್ರು, ಈ ವರ್ಷನೂ ಅವರು ಹೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸುದೀಪ್ ಅವ್ರು ಮಾಡ್ಲಿಲ್ಲ ಅಂದ್ರೆ ಇನ್ಯಾರು ಅವ್ರನ್ನ ರೀಪ್ಲೇಸ್ ಮಾಡಕ್ಕಾಗಲ್ಲ ಹೋಸ್ಟ್ ಮಾಡೋದ್ರಲ್ಲಿ. ಬಿಗ್ ಬಾಸ್ ನೋಡಲ್ಲ ನಾವು, ಅವ್ರು ಹೋಸ್ಟ್ ಮಾಡಿಲ್ಲ ಅಂದ್ರೆ. ಅವ್ರ ತರ ಇನ್ಯಾರು ಮಾಡಕ್ ಸಾಧ್ಯನೇ ಇಲ್ಲ ಸರ್, ಅವರೇ ಮಾಡ್ಬೇಕು. ಆ ವಾಯ್ಸು, ಆ ಕ್ರಿಯೇಟಿವಿಟಿ, ಜನರು ಮೋಟಿವೇಶನ್ ಮಾಡೋವಂಥದ್ದು ಆ ತರ ಮತ್ತೆ ಇನ್ಯಾರಿಗೂ ಬರೋದಿಲ್ಲ ಅನ್ಸುತ್ತೆ. ಸ್ಯಾಟರ್ಡೆ ನಾನ್ ವೇಟ್ ಮಾಡೋದೇ ಕಿಚನ್ ಪಂಚಾಯಿತಿ ನೋಡಕ್ಕೆ. ಅವರು ಬಂದು ಅವ್ರ ಔಟ್ಫಿಟ್ ನ ಮೇಲಿಂದ ಕೆಳಗ್ ತೋರಿಸ್ತಾರೆ. ಇನ್ಫ್ಯಾಕ್ಟ್ ಕ್ಯಾಮ್ರಲ್ಲಿ ನಾವ್ ಅದನ್ನ ನೋಡಕ್ ಕಾಯ್ತಿರ್ತೀವಿ. ಅವ್ರ ಶೂಸ್ ಆಗ್ಲಿ, ಅವ್ರ ಪ್ರತಿಯೊಂದು ಮೆನ್ಷನ್ ಮಾಡೋದಾಗ್ಲಿ ನಂಗೆ ಬಹಳ ಇಷ್ಟ ಆಗುತ್ತೆ. ಶನಿವಾರ ಭಾನುವಾರ ಅದೇ ನೋಡಿ ಕಾಯ್ಕೊಂಡಿರ್ತಿರ್ತೀವಿ. ಬರ್ಲಿಲ್ಲ ಅಂದ್ರೆ ಅದೇ ಬೇಜಾರಾಗುತ್ತೆ. ಕನ್ನಡ ಬಗ್ಗೆ ಅಭಿಮಾನ ಮತ್ತು ಅವ್ರ ಮೆಸೇಜ್ಗಳು ತುಂಬಾ ಚೆನ್ನಾಗಿರುತ್ತೆ. ಸೊ ಸುದೀಪ್ ಇದ್ರೆ ಬೆಸ್ಟ್. ಸುದೀಪ್ ಸರ್ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಸೊ ಮುಂದೇನು ಅವರೇ ಇದ್ರೆ ಚೆನ್ನಾಗಿರುತ್ತೆ. ಹಿ ಇಸ್ ನೆಕ್ಸ್ಟ್ ಅಮಿತಾಬ್ ಬಚ್ಚನ್ ಅಂತ ಹೇಳಬಹುದು. ಸೊ ಹಾಗಾಗಿ ಹಿ ಇಸ್ ದ ಬೆಸ್ಟ್ ಅಂತ ನಮ್ಗನ್ಸುತ್ತೆ. ಜನ ಅವ್ರಿಗೆ ಎಡಿಟ್ ಆಗ್ಬಿಟ್ಟವ್ರು, ಹಂಗಾಗಿ ಅವ್ರ ಅವಶ್ಯಕತೆ ಇದೆ ಇನ್ನು ಬಿಗ್ ಬಾಸ್ಗೆ ಅನ್ನೋದು ನನ್ನ ಅಭಿಪ್ರಾಯ ಇದೆ. ಸಿಕ್ಕಾಪಟ್ಟೆ ವೀಕೆಂಡ್ ಮಿಸ್ ಮಾಡ್ಕೊಂತೀನಿ. ಅವ್ರು ಬಂದಿಲ್ಲ ಅಂದ್ರೆ ಲಾಸ್ಟ್ ಟೈಮ್ ಒಂದು 2 ವೀಕ್ಸ್ ಏನೋ ಮಿಸ್ ಮಾಡ್ಕೊಂಡಿದ್ರು. ಬಟ್ ಸಿಕ್ಕಾಪಟ್ಟೆ ಬೇಜಾರಾಗಿ. ಸುದೀಪ್ ಸರ್ ಹೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇನ್ಯಾರು ಮಾಡಿದ್ರು ಅಷ್ಟು ಚೆನ್ನಾಗಿರಲ್ಲ. ಸುದೀಪ್ ಅವ್ರು ಇದ್ರೆ ಬಿಗ್ ಬಾಸ್ಗೆ, ಸುದೀಪ್ ಅವ್ರು ಇದಾರೆ ಅಂತಾನೆ ಬಹಳಷ್ಟು ಜನ ನೋಡ್ತಾರೆ. ಸುದೀಪ್ ಅವರೇ ಹೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸುದೀಪ್ ಸರೇ ಹೋಸ್ಟ್ ಮಾಡ್ಬೇಕು ಅಂತ ಇದೀವಿ. ಅವ್ರು ಬಿಟ್ರೆ ಆ ಸೀಸನ್ಗೆ ಕಳೆ ಯಾರು ಕೊಡೋಕ್ಕಾಗಲ್ಲ. ಸಂಡೇ ಸ್ಯಾಟರ್ಡೆ ವಿ ಆರ್ ವೇಟಿಂಗ್ ಫಾರ್ ಯು ಸುದೀಪ್ ಸರ್, ಪ್ಲೀಸ್ ಕಮ್ ಬ್ಯಾಕ್. ಕಂಟೆಸ್ಟೆಂಟ್ಸ್ ಹಾಗೆ ಆಡಿಯನ್ಸ್ ರಿಯಾಕ್ಷನ್ ಏನು ಅನ್ನೋದನ್ನು ನಾವು ನೋಡಿದ್ವಿ ಈ AVಗಳ ಮೂಲಕ. ತಡ ಮಾಡೋದು ಬೇಡ. ಇವತ್ತಿನ ಪತ್ರಿಕಾಗೋಷ್ಠಿ ಏನಕ್ಕೆ ನಾವು ಕರೆದಿದ್ದೀವಿ, ಯಾವ ಒಂದು ದೊಡ್ಡ ವಿಚಾರವನ್ನು ಅಪ್ಡೇಟ್ ಮಾಡ್ತಿದ್ದೀವಿ, ರಿವೀಲ್ ಮಾಡ್ತಿದ್ದೀವಿ ಅನ್ನೋದನ್ನು ಹೇಳೋವಂಥ ಸಮಯ. ಅದಕ್ಕೆ ನಾನು ಆನ್ ಸ್ಟೇಜ್ ಇನ್ವೈಟ್ ಮಾಡ್ತಾ ಇದ್ದೀನಿ ಶ್ರೀ ಕೃಷ್ಣನ್ ಕುಟಿ ಸರ್, ಹೆಡ್ ಆಫ್ ಕ್ಲಸ್ಟರ್ ಎಂಟರ್ಟೈನ್ಮೆಂಟ್, ಜಿಯೋ ಸ್ಟಾರ್ ಇಂಡಿಯಾ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಹಾಗೆ ಶ್ರೀ ರಿಷಿ ನೇಗಿ ಸರ್, ಗ್ರೂಪ್ ಚೀಫ್ ಆಪರೇಟಿಂಗ್ ಆಫೀಸರ್, ಬಾನಿಜೈ ಏಷ್ಯಾ ಅಂಡ್ ಎಂಡಮಲ್ ಶೈನ್ ಇಂಡಿಯಾ. Krishnan sir, the whole Karnataka and Kannada Big Boss audience are waiting for your big update today. Over to you, sir. Hello. I've had the privilege of working on Colors Kannada for the last 7 or 8 months. And I've learned about how much it connects and how important it is culturally to all the people in Karnataka, and to giving stories and emotions which connect to people in Karnataka. But of course, nothing is as important as Big Boss. Big Boss is not really a show.
Big Boss is, you can say, a cultural touchstone in Karnataka. And it is something which is, of course, our most important program, our tentpole property. And we are very proud with the way the audiences in Karnataka have accepted and loved it and made it the biggest blockbuster over the last 10 seasons. I think all of you are waiting for some further news and information, so I won't delay it further. Can we play the next AV, please? AV, please. ಇದು ಜಗತ್ತಿನ ಅತಿ ದೊಡ್ಡ ರಿಯಾಲಿಟಿ ಶೋ. ನಿಜವಾದ ಕಿಚ್ಚಿರೋದು ಆ ಮನೆ ದೇವಿ ಭಗವತಿ ಫಸ್ಟ್ ನನಗೆ ಆಶೀರ್ವಾದ ಮಾಡಿ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ಲಿ ಅಂತ. ಹಾಗೇನೆ ಈ ಮನೇಲಿ ಬರುವಂತ ಎಲ್ಲ ಕಂಟೆಸ್ಟೆಂಟ್ಸ್ಗಳ ಮೇಲೆ ನಿಮ್ಮ ಆಶೀರ್ವಾದ ಇರಲಿ, ಅವ್ರು ನಗಾಡ್ಕೊಂಡಿರಲಿ, ಶಾಂತವಾಗಿರಲಿ. ಟ್ರೈ ಮಾಡ್ತಾರಂತೆ. ಥ್ಯಾಂಕ್ ಯು. ಕಂಟೆಸ್ಟೆಂಟ್ಸ್, ಆನ್ ಯರ್ ಮಾರ್ಕ್, ಗೆಟ್ ಸೆಟ್, ಕಮ್. ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು. ಮನುಷ್ಯನಿಗೆ ನಿನ್ನ ಶಕ್ತಿ ಎಷ್ಟು ದೊಡ್ಡದಿದೆ ಅಂತ ತೋರಿಸೋದಕ್ಕೆ, ಹೇಳೋದಕ್ಕೆ ದೇವರು ಮನುಷ್ಯನಿಗೆ ಹಾಡಿರೋ ಹಾಡಿದೆ. ಬೆವರಲಿರುವೆ ನಾನು. ಇದು ಸೂಪರ್ ಸ್ಯಾಟರ್ಡೇ ನನ್ನ ಜೊತೆ. ಸಂಡೇಗೋಸ್ಕರನೇ ಕಾಯ್ತಾ ಇರ್ತೀವಿ ಸರ್. ನಿಮ್ಮ ಮೂಲಕ ಜನರ ಹೃದಯವನ್ನ ತಟ್ಟುವ ನಮ್ಮ ಈ ಮಾತುಗಳಿಂದ ನಮಗೆ ಬೆಲೆ ಸಿಗ್ತಾ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ದೊಂದು ಛತ್ರಿ ಭೇಟಿ ಮಾಡ್ಬಿಡ್ರಪ್ಪ. ಸುದೀಪ್, ಈ ದಿನ ಬಿಗ್ ಬಾಸ್ ವಿಶ್ರಾಂತಿ ಬಯಸುತ್ತಿದ್ದಾರೆ. ನೀವು ಅಡುಗೆ ಮಾಡಿ ನಮಗೆ ಊಟಕ್ಕೆ ಕಳಿಸೋದಿದೆಯಲ್ಲ, ಅದನ್ನ ಮೋಸ್ಟ್ಲಿ ನಾವು ಲೈಫಲ್ಲಿ ಯಾವತ್ತೂ ಮರೆಯಲ್ಲ. ನಿಮ್ಮ ಎಫರ್ಟ್ ಮುಂದೆ ನನ್ನ ಎಫರ್ಟ್ ಏನು ಅಲ್ಲ. ಓಕೆ ರಜತ್, 4 ಗೇಮ್ ಮೇಲೆ ನಿಗಾ ಇರಲಿ. ಇಫ್ ಆ ಥರ ಆಗಿದ್ರೆ ಬೇಡಿ, ಆಗಿದೆ. ಪೇಷನ್ಸ್ ಅಲ್ಲಿ ಕೇಳ್ತೀನಿ ಅಂದ್ಮೇಲೆ ಪ್ಲೀಸ್ ಡು ನಾಟ್ ಡಿಸ್ರೆಸ್ಪೆಕ್ಟ್. ಮಾತಾಡ್ಕೊಂಡು ಮುಗಿಸ್ಕೊಂಡ್ಮೇಲೆ ಹೇಳಿ, ನಿಮ್ಮ ಒಂದೊಂದು ಸೆಕೆಂಡ್ ನಿಮ್ಮೆಲ್ಲರದು ಮೈಕ್ರೋಸ್ಕೋಪಿಕ್ ಝೂಮ್ ಹಾಕಿ ನೋಡ್ತಾ ಇರ್ತೀನಿ ನಾನು. ನನ್ನ ಕಂಟೆಸ್ಟೆಂಟ್ಸ್ ಬಗ್ಗೆ, ನನ್ನ ಕುಟುಂಬದವ್ರ ಬಗ್ಗೆ ಏನಾದರೂ ಮಾತಾಡಿದ್ದು, ಕೈ ಎತ್ತಿದ್ದು ಗೊತ್ತಾದ್ರೆ ಮಾತ್ರ, ಅಲ್ಲಿರೋರಿಗಲ್ಲ, ನಿಮಗೂ ನಮಗೂ. ಯಾರಾದ್ರೂ ಏನಾದ್ರು ಹೇಳಿದ ತಕ್ಷಣ ಹೊಡೆದು ಬಿಡ್ತೀನಿ. ವಾಟ್ ಕೈಂಡ್ ಆಫ್ ಅನ್ ಆಟಿಟ್ಯೂಡ್ ಇಸ್ ದಟ್? ಬಿಡಿಸ್ತೀನಿ ಈಗಲೇ ಮುಖ್ಯ ದ್ವಾರ. ವಾಟ್ ಈಸ್ ದ ಬೆಸ್ಟ್ ಬಿಸ್ನೆಸ್ ಇನ್ ದಿಸ್ ವರ್ಲ್ಡ್ ಅಂದ್ರೆ ಮೈಂಡ್ ಯರ್ ಓನ್ ಡ್ಯಾಮ್ ಬಿಸ್ನೆಸ್. ಜಗಳ ಮಾಡಿದ್ರು ಕೊನೆಗೆ ಏನಾಯ್ತು? ಜ್ಞಾನೋದಯ ಆಯ್ತು. ಗೈಸ್, ಗೆಟ್ ಅಪ್ ಅಂಡ್ ಹಗ್ ಈಚ್ ಅದರ್. ಸಂಬಂಧಗಳು ಬೆಳೆಯೋದೇ ಬಹಳ ಕಷ್ಟ ರೀ. ಇಲ್ಲಿ ಬೆಳೆದ್ಮೇಲೆ ಉಳಿಸ್ಕೊಳ್ಳೋದಂತೂ ಇನ್ನೂ ಕಷ್ಟ. ಮುರ್ಕೊಳಕ್ ಹೋಗ್ಬೇಡಿ. ಈ ವಾರ ನನ್ಗೊಂದು ಪಾಠ ಹೇಳ್ಕೊಟ್ಟಿದ್ದೀರಾ. ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಥ್ಯಾಂಕ್ಸ್ ಸುದೀಪ್ ಸರ್. ಎಲ್ಲಾರು ನನ್ನ ಫ್ರೆಂಡ್ಸ್. ಲವ್ ಯು. ಐ ಲವ್ ಯು. ಐ ಲವ್ ಯು. ನೀವು ಕರೆದ್ರಿ, ನಾನು ಬರದೇ ಇರಕ್ಕಾಗುತ್ತಾ ಸರ್? ಸುದೀಪ್ ಸರ್ ಅಂತ ಮೇರು ನಟರ ಫ್ರೆಂಡ್ಶಿಪ್ ನನಗೆ ಸಿಕ್ಕಿದೆ ಸರ್. ಶೋ ನಡೆಸ್ಕೊಡೋದು ಐ ಥಿಂಕ್ ಈಸಿ ಜಾಬ್ ಅಲ್ಲ. ಅದಕ್ಕೆ ಅಂತ ಒಂದು ತೂಕ ಇದೆ, ಅದಕ್ಕೆ ಆದಂತ ಒಂದು ಗೌರವ ಇದೆ. ಅದು ಒನ್ ಅಂಡ್ ಓನ್ಲಿ ಸುದೀಪ್, ಬೇರೆ ಇನ್ಯಾರು ಮಾಡಕ್ಕಿದೆ. ಇವರಿಗೆ ಕರ್ನಾಟಕ, ಆಂಧ್ರ, ತಮಿಳುನಾಡು ಎಲ್ಲ ಚಪ್ಪಾಳೆ ತಟ್ಟಾಯ್ತು. I feel a special warm thank you for that, boss. हमारा बाली से यस चुलबुल जी, जितना बड़ा विलेन उतना बड़ा हीरो. थैंक यू. I'm extremely happy to announce that Kicha Sudeep has agreed to be the host for this season. We couldn't imagine doing this show without him, and this is an association which we hope will be continuing for many more seasons. Thank you, sir. Could you please come on stage, sir?
ಎಸ್, ನಮಗೆ ಬಿಗ್ ಅಪ್ಡೇಟ್ ಸಿಕ್ಕಾಯ್ತು. ಈ ಬಾರಿ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12 ನಿರೂಪಣೆ ಮಾಡ್ತಾ ಇರೋದು, ಹೋಸ್ಟ್ ಮಾಡ್ತಾ ಇರೋದು ಮತ್ತಿನ್ಯಾರು ಅಲ್ಲ, ದ ಒನ್ ಅಂಡ್ ಓನ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ ಸರ್. ಇದೇ ಖುಷಿ ವಿಚಾರ. ಹಾಗೆ ಶ್ರೀ ಪ್ರಶಾಂತ್ ನಾಯಕ್ ಸರ್, ಬಿಸ್ನೆಸ್ ಹೆಡ್ ಕಲರ್ಸ್ ಕನ್ನಡ, ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಸುಷ್ಮಾ ರಾಜೇಶ್ ಮೇಡಮ್, ಬಿಸ್ನೆಸ್ ಹೆಡ್ ಕನ್ನಡ ಕ್ಲಸ್ಟರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಓಕೆ ಸರ್, ನಿಮ್ಮಿಂದನೇ ಮಾತು ಶುರು ಮಾಡ್ತಾ ಇದ್ದೀನಿ. 1 ನಿಮಿಷ ಸರ್, 2 ಪ್ರಶ್ನೆಗಳು. ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ಕೊನೆಯ ಹಂತದಲ್ಲಿರುವಾಗ ನೀವು ಕೊಟ್ಟಂಥ ಒಂದು ಅಪ್ಡೇಟ್ ನನ್ನನ್ನು ಸೇರಿ ಬಿಗ್ ಬಾಸ್ ಕನ್ನಡ ನೋಡುವಂಥ ಪ್ರತಿಯೊಬ್ಬ ಕೋಟ್ಯಾಂತರ ಅಭಿಮಾನಿಗಳು, ಆಡಿಯನ್ಸ್ ಎಲ್ಲರ ಹಾರ್ಟ್ ಬ್ರೇಕ್ ಆಗಿದ್ದಂತೂ ಸತ್ಯ. ಇವತ್ತು ಬಹುಶಃ ಈ ಒಂದು ಖುಷಿ ಅನೌನ್ಸ್ಮೆಂಟ್ ನಾವು ಏನು ಮಾಡಿದ್ದೀವಿ, ಇದು ಒಂದು ಎಮೋಷ್ನಲ್ ಮೂಮೆಂಟ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಹಾಗಾಗಿ ನನ್ನ ಮೊದಲ ಪ್ರಶ್ನೆ, 11 ಸೀಸನ್ಗಳನ್ನ ಮುಗಿಸಿ 12ನೇ ಸೀಸನ್ ಈ ವರ್ಷ. ಯೂಶ್ವಲಿ ನಾವು ಲಾಂಚ್ ಪ್ರೆಸ್ ಮೀಟ್ ಅಂತ ಮಾಡ್ತಾ ಇದ್ವಿ, ಅದಕ್ಕಿಂತ ಮುಂಚೆನೇ ಈ ಅಪ್ಡೇಟ್ಗಾಗೆ ಮಾಡಿರುವಂಥ ಪತ್ರಿಕಾಗೋಷ್ಠಿ ಇದು. ಆ ಥರದ್ದು ಒಂದು ಅಪ್ಡೇಟ್ ಕೊಟ್ಟ ಮೇಲೆ ಈ ಖುಷಿ ಅಪ್ಡೇಟ್ ನಾವು ಈ ವೇದಿಕೆಯಲ್ಲಿ ಕೊಟ್ಟಿದ್ದೀವಿ. ಅದರ ಬಗ್ಗೆ ನಿಮ್ಮ ಮೊದಲ ಅಭಿಪ್ರಾಯ ಮತ್ತು ಪ್ರತಿಕ್ರಿಯೆ? ಪ್ರತಿಕ್ರಿಯೆ ನಿಮ್ದಿರಬೇಕು, ಅಭಿಪ್ರಾಯ ನಿಮ್ದಿರಬೇಕು. ನಾನು ಬಂದು ಕೂತ್ಕೋತೀನಿ, ನಂದೇನಿದೆ. ಸಿ, ಎವ್ರಿಥಿಂಗ್ ಇಸ್ ವೆರಿ ಆನೆಸ್ಟ್ಲಿ ಡನ್. ನಾನು ಅವಾಗ ಮಾಡೋಕ್ಕಾಗಲ್ಲ ಅಂದಿದ್ದು ದೇರ್ ವಾಸ್ ಆನೆಸ್ಟಿ ಟು ಇಟ್. ಯಾಕಂದರೆ ಟ್ವೀಟು ಆ್ಯಕ್ಚುಲಿ ಒಂದು 2-2.5 ಗಂಟೆಗೆ ಹಾಕಿದೆ. ಸೊ ಬಹುಶಃ ಯಾರೂ ತುಂಬ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಅದನ್ನು. ಪ್ರಕಾಶು ತೊಗೊಂಡಿರಲಿಲ್ಲ. ಮೋಸ್ಟ್ಲಿ ಅವ್ರು ಒನ್ ಆಫ್ ದ ಡೇ ಮೋಸ್ಟ್ಲಿ ನಾನು ಚಕ್ರಿ ಎಲ್ಲ ಕೂತು ಪಾರ್ಟಿ ಮಾಡಿದಾಗ ಹಾಕಿರೋ ಟ್ವೀಟ್ ಅನ್ಕೊಂಬಿಟ್ಟಿದ್ದಾರೆ. ಅದು ಹಾಗಿರಲಿಲ್ಲ. ಸೊ ದೇರ್ ವಾಸ್ ಅನ್ ಆನೆಸ್ಟಿ ಟು ಇಟ್. ಐ ಥಿಂಕ್ ವಾಪಸ್ ಬಂದಿದ್ದು ಹ್ಯಾಸ್ ಗಾಟ್ ಅನ್ ಈಕ್ವಲ್ ಆನೆಸ್ಟಿ. ವಿಲ್ ಸ್ಪೀಕ್ ಅಬೌಟ್ ಇಟ್ ಆಸ್ ಅನ್ ದ ಪ್ರೆಸ್ ಮೀಟ್ ಹ್ಯಾಪನ್ಸ್. ಸೊ I think ಈ AVs ನನಗೇನು ಗೊತ್ತಿಲ್ಲ ಆ್ಯಕ್ಚುಲಿ. ಐ ಜಸ್ಟ್ saw it today and that was very overwhelming. And ನಾವು ವಾಪಸ್ ಬರೋದಕ್ಕೆ ಒನ್ ಆಫ್ ದ ಮೇನ್ ಪ್ರೈಮ್ ರೀಸನ್ಸ್ ಕೂಡ ಪ್ರತಿಯೊಬ್ಬರು ನಮಗೆ ಹೇಳಿದ ರೀತಿ ಇರ್ಬೋದು, ಕರೆದಿದ್ದ ರೀತಿ ಇರ್ಬೋದು, ಬೇಕು ಅಂತ ಹೇಳಿದ ಒಂದು ವಿಧಿ ಇರ್ಬೋದು. ಸೊ ದೇರ್ಸ್ ಅ ಲಾಟ್ ಆಫ್ ಥಿಂಗ್ ದಟ್ ಹ್ಯಾಪನ್. ಆ್ಯಂಡ್ ಯಾ, ಟುಡೇ ವಿ ಆರ್ ಹಿಯರ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಎಸ್ಪೆಷಲಿ ಆ AVs ಎಲ್ಲ ನೋಡಿದಾಗ, ಜನಗಳ ಅಭಿಪ್ರಾಯಗಳನ್ನ ನೋಡಿದಾಗ ಅಟ್ ಲೀಸ್ಟ್ ಇಟ್ಸ್ ವೆರಿ ಟಚಿಂಗ್. ಸೊ ಐ ಥಿಂಕ್ ಅದು ಬಿಟ್ಟಾಕಿ ಅದು ಆ್ಯಕ್ಚುಲಿ ಅಲ್ಲಿ ಬರ್ಬೇಕಾದ್ರೆ ನನಗೆ ಇಲ್ಲೇ ನಾನು ಹಿಂದೆ ಕೂತಾರಲ್ಲೇ ತುಂಬ ಹ್ಯಾಪಿನೆಸ್ ಕಾಣಿಸ್ತಾ ಇತ್ತು, ಕೇಳಿಸ್ತಾ ಇತ್ತು ನನಗೆ. ಸೊ ಐ ಥಿಂಕ್ ಐ ಆಮ್ ಕ್ವೈಟ್ ಹ್ಯಾಪಿ ಅಬೌಟ್ ಇಟ್. ಪ್ರತಿ ಸಲ ನಿಮ್ಮನ್ನು ಯಾವುದೇ ವೇದಿಕೆ ಮೇಲೆ ಇನ್ವೈಟ್ ಮಾಡುವಾಗ ನಾನು ಒಂದು ಸಾಲ ಹೇಳ್ತೀನಿ, ಸ್ಟಾರ್ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ನೀವು ಅಂತ. ಹಾಗೆ ಬಿಗ್ ಬಾಸ್ ಸೀಸನ್ 11 ಕೊನೆ ಹಂತದಲ್ಲಿ ನೀವು ಕೊಟ್ಟಂಥ ಅಪ್ಡೇಟ್ ಸಂದರ್ಭದಲ್ಲಿ ಹಾಗಾದರೆ 12 ಏನು ಅನ್ನುವಂಥ ಪ್ರಶ್ನೆ ಬಂದಾಗ ಅಲ್ಲಿ ಪ್ರತಿಯೊಂದು ಕನ್ನಡ ನಿಘಂಟಲ್ಲಿ ಒಂದು ಪದಕ್ಕೆ 1-2-3 ಸಮಾನಾರ್ಥಕ ಪದಗಳು ಸಿಗುತ್ತೆ ಸರ್. ಆದರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಏನು ಅಂದಾಗ ಅಲ್ಲಿ ಒಂದು ಉತ್ತರನೇ ಸಿಗಲಿಲ್ಲ ಕನ್ನಡ ಆಡಿಯನ್ಸಿಗಾಗಿರ್ಬೋದು, ಕೋಟ್ಯಾಂತರ ಅಭಿಮಾನಿಗಳಿಗಾಗಿರ್ಬೋದು. ಬಿಕಾಸ್ ಅಷ್ಟು ಗಟ್ಟಿಯಾಗಿ ನೀವು ಈ 11 ವರ್ಷ ಅವರ ಮನಸ್ಸಲ್ಲಿ ನೆಲೆಯೂರಿರುವಂಥ ರೀತಿ ಅದಕ್ಕೆ ಕಾರಣ. 11 ವರ್ಷ ನೀವು ನಿರೂಪಣೆ ಮಾಡಿರೋದು, ಹೋಸ್ಟ್ ಮಾಡಿರೋದು ಇಡೀ ಪ್ರಪಂಚದಲ್ಲೇ ಒಂದು ಮೈಲ್ ಸ್ಟೋನ್, ಮೈಲಿಗಲ್ಲದು. ಈಗ ಸೀಸನ್ 12 ಕೂಡ ನೀವೇ ಹೋಸ್ಟ್ ಮಾಡ್ತಿದ್ದೀರಾ ಅನ್ನುವಂಥ ವಿಚಾರ ಇವತ್ತು ರಿವೀಲ್ ಆಗ್ತಾ ಇದೆ. ಇದನ್ನು ನೀವು ಹೆಂಗೆ ಡಿಫೈನ್ ಮಾಡ್ತೀರಾ ಸರ್? ಬಿಕಾಸ್ ಒಂದು ಕಾರ್ಯಕ್ರಮ ಮೂಲಕ ನೀವು ಇಡೀ ಕನ್ನಡಿಗರು, ಕನ್ನಡ ಭಾಷೆ ಇದೆಲ್ಲವನ್ನ ನೀವು ತಲುಪಿದಂಥ ರೀತಿ ಇದೆಯಲ್ಲ, ಅದು ಪದಗಳಿಗೆ ನಿಲ್ಕೋದು ಕಷ್ಟ. ಸೊ ಅದನ್ನು ನೀವು ಹೆಂಗೆ ಡಿಫೈನ್ ಮಾಡ್ಬೋದು ಅಂತ? ಸೀಸನ್ ಎಂಡಲ್ಲಿ ನಿಮಗೆ ಒಂದು ಶಾಕ್ ಕೊಟ್ಟೆ ಅಂತ ಹೇಳಿದ್ರಿ. ನೋ ಸೀಸನ್ ಬಿಗಿನಿಂಗಲ್ಲೇ ಕೊಟ್ಟಿದ್ದೆ ನಾನು.
ಸೀಸನ್ ಎಂಡಲ್ಲಿ ರೀಕನ್ಫರ್ಮ್ ಮಾಡಿದೆ. ಅಂದರೆ ಅದು ಯಾವುದೋ ಪಾರ್ಟಿ ಮೂಡಲ್ಲಿ ಮಾಡಿ ಟ್ವೀಟ್ ಅಲ್ಲ, ಕರೆಕ್ಟಾಗೆ ಮಾಡಿದ್ದು ಅಂತ. ಅದಕ್ಕೆ ಸಾಯಂಕಾಲ ಹೊತ್ತ ಮಧ್ಯಾಹ್ನ ಹೊತ್ತ ಮಾಡಿದ್ದಾನೆ ಸೆಕೆಂಡ್ ಒನ್. ಸೊ ಅದು ಅಲ್ಲೇ ಇತ್ತು ಆ್ಯಕ್ಚುಲಿ. ಬಟ್ ಐ ಗೆಸ್ ನೌ ಒನ್ ಸೀಸನ್ 12 ಇಸ್ ಹ್ಯಾಪನಿಂಗ್, ಬಹುಶಃ ಹೋಗಿರೋ ರೀತಿ, ನಮ್ಮ ಟೆಕ್ನಿಕಲ್ ಟೀಮ್ ಅವರು ಅದನ್ನು ನಡೆಸ್ಕೊಡ್ತಾ ಇರೋ ರೀತಿ, ಅದು ಬೆಳೀತಾ ಇರೋ ರೀತಿ, ದಿಸ್ ಇಸ್ ಮೋರ್ ಎಕ್ಸೈಟಿಂಗ್ ಟು ದ ಪ್ರೆಸೆಂಟ್ ಕಂಟೆಸ್ಟೆಂಟ್ಸ್ ಆ್ಯಸ್ ವೆಲ್ ಆಸ್ ದ ವ್ಯೂವರ್ಸ್ ಅಂತ ಅನ್ಕೋತೀನಿ, ನಮ್ಮೆಲ್ಲರಿಗಿನ್ನ. ಸಿ ವಿ ಡಿನ್ ಕಮ್ ಬ್ಯಾಕ್, ಐ ಥಿಂಕ್ ಕಲರ್ಸ್ ಆಗಲಿ, ವೈಕಾಮ್, ಎಂಡಮಾಲ್, ನಾವು ವಿ ಡಿನ್ ಕೊಲಾಬ್ರೇಟ್ ಬಿಕಾಸ್ ಇಟ್ ಈಸ್ ಎಕ್ಸೈಟಿಂಗ್ ಟು ಅಸ್, ಇಟ್ ಈಸ್ ಎಕ್ಸೈಟಿಂಗ್ ಟು ದಿ ಆಡಿಯನ್ಸಸ್. ಸೊ ಅವರು ಅದನ್ನು ನೋಡ್ತಾ ಇರೋ ರೀತಿ. So ಬಹುಶಃ this adds on the way it has grown over the last, at least over the last 2 to 3 years. I think the growth has been really big, huge, and bigger leaps. ಯಾವುದೋ ಸ್ಮಾಲ್ ಲೀಪ್ಸ್ ಅಲ್ಲ ಗ್ರಾಫಲ್ಲಿ. ಸೊ ಐ ಥಿಂಕ್ ದ್ಯಾಟ್ ವೇ ದ ಕಂಟೆಸ್ಟೆಂಟ್ಸ್ ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ವೀಕ್ಷಕರಂತೂ ನಾನು ನೋಡ್ದಂಗಮ್ಮ ಇದು ಒಂದು ತುಂಬ ದೊಡ್ಡಕ್ಕೆ ಯಾವುದೋ ಕಂಪೇರ್ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ, ಬಟ್ ಒಂದು ಯಾವುದೋ ತುಂಬ ಒಂದು IPL ರೇಂಜಿಗೆ ನೋಡ್ತಾರೆ ಬಿಗ್ ಬಾಸ್ನ. ಒಂದು 3 ತಿಂಗಳು ಯಾವುದಕ್ಕೂ ತಲೆ ಹಾಕಲ್ಲ, ಆ ಥರ ನೋಡ್ತಾರೆ ಅಂದಾಗ ಐ ಥಿಂಕ್ ಇಟ್ ಬಿಕಮ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಟು ಮೇಕ್ ಇಟ್ ಅ ಬೆಟರ್ ಪ್ರೋಗ್ರಾಮ್ ಆ್ಯಂಡ್ ಬಿಗರ್, ಮಚ್ ಬಿಗರ್ ಟು ಎವ್ರಿಬಡಿ. ಇವಾಗ ಅಲ್ಲಿ ನೀವು AVL ನೋಡಿದ್ರೆ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸು ದೇ ಆರ್ ಅವ್ರ ಎಕ್ಸ್ಪೀರಿಯನ್ಸಸ್ನ ನಾನಾ ರೀತಿಯಲ್ಲಿ ಹೇಳ್ಕೊಂಡ್ರು. ಅವ್ರಿಗೆ ಹೇಗೆ ವೈಯಕ್ತಿಕವಾಗಿ ಹೆಲ್ಪ್ ಆಗಿದೆ. ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಏನಿದೆ ತುಂಬ ಜನಕ್ಕೆ ಒಂದು ಕೆರಿಯರ್ ರೂಪಿಸ್ಕೊಟ್ಟಿದೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಕೆರಿಯರ್ನ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಿದೆ. ಅವರ ಪರ್ಸ್ನಾಲಿಟಿನ ಇಂಡಸ್ಟ್ರಿಗೆ, ಜನಗಳಿಗೆ, ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದೆ. ನೀವು ಒಬ್ಬರು ವ್ಯಕ್ತಿ, ನಿಮ್ಮಲ್ಲೊಂದು ವ್ಯಕ್ತಿತ್ವ ಇದೆ, ಕಲೆ ಅನ್ನೋದು, ಬಿಟ್ಟು ಅನ್ನೋದನ್ನು ಕೂಡ ಹೊರತುಪಡಿಸಿ ಅದೆಲ್ಲ ಹೊರತುಪಡಿಸಿ ಹೇಳ್ಕೊಡುತ್ತೆ. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಸ್ಟೇಜ್ ಆ್ಯಂಡ್ ಇಟ್ಸ್ ಕಮಿಂಗ್ ಬ್ಯಾಕ್ ಇನ್ ಅ ಬಿಗರ್ ವೇ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಎಸ್ ಸರ್, ನೀವು ಹೇಳಿದ್ದು ಒಂದು ಲೈನ್ ಅಂತೂ ನಿಜವಾಗ್ಲೂ ಸತ್ಯ. ಕಮ್ ಬ್ಯಾಕ್ ಅನ್ನೋದು ನಾವು ಅದನ್ನ ಮೆನ್ಷನ್ ಮಾಡೋದಕ್ಕೂ ಇಷ್ಟಪಡೋದಿಲ್ಲ, ಯಾಕಂದರೆ ಬಿಗ್ ಬಾಸ್ ಕನ್ನಡ ಅಂದ ತಕ್ಷಣ ಅದರ ಸೋಲ್ ನೀವೇ, ಕಿಚ್ಚ ಸುದೀಪ್ ಸರ್. ಹಾಗಾಗಿ ಆದರೂ ಪ್ರತಿ ಸೀಸನ್ ಶುರುವಾದಾಗಲೂ ನಿಮ್ಗೆ ಅದೊಂದು ಪ್ರಶ್ನೆ ಬಂದೇ ಬರುತ್ತೆ ಎಲ್ಲರಿಂದಾನು. ಈ ಸೀಸನ್ 12 ಅಂದ ತಕ್ಷಣ, ಬಿಕಾಸ್ ಲಾಸ್ಟ್ 2 ಸೀಸನ್ಸ್ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದಷ್ಟು, ಓಕೆ, ಲಾಸ್ಟ್ 2 ಸೀಸನ್ಸ್ ಅಂತೂ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದಂಥ ಸೂಪರ್ ಡೂಪರ್ ಹಿಟ್ ಸೀಸನ್ಸ್. ಹಾಗಾಗಿ ಆಬ್ವಿಯಸ್ಲಿ ಸೀಸನ್ 12 ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ. ಹೊಸ ಚೈತನ್ಯ, ಹೊಸ ಹುರುಪು ನಿಮ್ಮ ಕಡೆಯಿಂದ ಯಾವ ರೀತಿ ಇರುತ್ತೆ ಅಂತ? ನಮ್ಮ ಚೈತನ್ಯ ಯಾವುದು ಕಮ್ಮಿ ಆಗೇ ಇಲ್ಲ. ಮಾಡಿಲ್ಲ ಅಂದರೂ ಹಾಗೇ ಇರೋದು, ಮಾಡಿದ್ರು ಹಾಗೇ ಇರುತ್ತೆ. ದಟ್ ಟು ಸಿ ಐ ಥಿಂಕ್ ಇಟ್ಸ್ ಅ ಪರ್ಸನಾಲಿಟಿ, ವಾಟ್ ಯು ವಾಂಟ್ ಟು ಡೂ ಇನ್ ಲೈಫ್. ದಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ಎನಿ ಸೀಸನ್ಸ್ ಆರ್ ಎನಿ ಫಿಲ್ಮ್ಸ್. ನಮ್ಮ ಮನೇಲಿ ಕೆಲಸ ಇಲ್ಲ ಅಂದಾಗ ಅಡುಗೆ ಮಾಡ್ಕೊಂಡು ಕೂತ್ರೆ ಅದೇ ಹುಮ್ಮಸ್ಸಲ್ಲಿ ಮಾಡ್ತಾ ಇರ್ತೀವಿ ನಾವು. ಇಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ಇಸ್ ಗಾಟ್ ಬ್ಯಾಕ್ ಟುಗೆದರ್. ಸಿ ಇನ್ಫ್ಯಾಕ್ಟ್ ನಾನು ಒಂದು ನೀವೆಲ್ಲ ಅರ್ಥ ಮಾಡ್ಕೊಬೇಕಾಗಿರೋದು, ನಾನು ಟ್ವೀಟ್ ಮಾಡಿದಾಗ ಇಟ್ ವಾಸ್ ನಾಟ್ ಅ ಥ್ರೆಟ್, it was not a warning, it was an expression and an opinion that I wanted to share with the world, right? ಹಾಗಿರಬೇಕಾದ್ರೆ ನೀವು ಹೇಳ್ತೀರಿ AVL ನೋಡೋದು ಎಲ್ಲರದ್ದು ಆಲ್ಟರ್ನೇಟಿವ್ ಇಲ್ಲ ಹಾಗೆ. ಓಕೆ, ದಟ್ಸ್ ಅ ವೆರಿ ಬ್ಯೂಟಿಫುಲ್ ಗಿಫ್ಟ್ ನೀವೆಲ್ಲ ನನಗೆ ಕೊಟ್ಟಿರೋದು, ಬೈ ಸೇಯಿಂಗ್ ದಟ್ ಅಗೇನ್ ಆ್ಯಂಡ್ ಅಗೇನ್, ಮೇಕಿಂಗ್ ಮೀ ಬಿಲೀವ್ ದಟ್ ಹೌ ಮಚ್ ಐ ಆಮ್ ಲವ್ಡ್. ದಟ್ ಇಸ್ ನಾಟ್ ದ ಪಾಯಿಂಟ್. ಇನ್ನೊಬ್ಬರು ಕೂಡ ಬಂದು ನಡೆಸ್ಕೊಟ್ರು. ನನ್ನ ಪ್ರಕಾರ ನಾನು ಆ ಬಿಗ್ ಬಾಸ್ ಶೋ ಮಿಸ್ ಮಾಡ್ತಾ ಇರಲಿಲ್ಲ. ಬಹುಶಃ ನಾವು ಕುತ್ಕೊಂಡು ನಾವು ನೋಡ್ತಾ ಇದ್ವಿ. ಬಹುಶಃ ನಮ್ಮವರೇ ಯಾರೋ ನಡೆಸ್ಕೊಡೋದ್ರಿಂದ ನಾವು ಅವ್ರಿಗೆ ಫೋನ್ ಮಾಡಿ ಹಿಂಗೆ ಮಾಡಬೇಡ, ಹಂಗೆ ಮಾಡು ಅಂತಲೂ ಹೇಳಿರ್ತಾ ಇದ್ವಿ. ವಿ ಡೋಂಟ್ ನೋ, ಬಿಕಾಸ್ ಅಲ್ಟಿಮೇಟ್ಲಿ ದ ಶೋ ಹ್ಯಾಸ್ ಟು ಗೋ ಆನ್. ಸೊ ದಟ್ ಇಸ್ ದ ಹೋಲ್ ಐಡಿಯಾ. ಇವಾಗ 11 ವರ್ಷ ಸೀಸನ್ ನಾವು ಫೌಂಡೇಶನ್ ಹಾಕೋದೇನಕ್ಕಂದರೆ ಅದು ಇನ್ನೂ ಬೆಳೀತಾ ಇರಲಿ, ಆಗ್ತಾ ಇರಲಿ, ಯಾರೋ ಒಬ್ರು ನಡೆಸಿ ಏನು ಪ್ರಾಬ್ಲಮ್ ಅದೇನಿಲ್ಲ. ಆ ಇನ್ಸೆಕ್ಯೂರಿಟಿಯಲ್ಲಿ ನಾನು ಯಾವತ್ತೂ ನನ್ನ ಲೈಫ್ ನಡೆಸೇ ಇಲ್ಲ. ಕರೆಕ್ಟ್. ಹಾಗಿರ್ಬೇಕಾದ್ರೆ ನಾವು ಇಲ್ಲ ಅಂದರೆ ಸಿನಿಮಾದಲ್ಲೂ ನಾವು ಯಾವ ಸಿನಿಮಾನೂ ನಾವು ರಿಜೆಕ್ಟೇ ಮಾಡಲ್ಲ. ಅಯ್ಯೋ ಇನ್ನೊಬ್ರಿಗೆ ಹೋಗ್ಬಿಡುತ್ತೆ ಅಂತ. ಹೋಗಲಿ, ತಪ್ಪೇನಿಲ್ಲ ಅದರಲ್ಲಿ. But I think we should always feel secured and be confident about what we are, irrelevant to what we are doing. That's all. ಓಕೆ ಸರ್, ಐ ಆಮ್ ಶೂರ್ ಮಾಧ್ಯಮದವ್ರಿಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಗೊತ್ತು, ಆಲ್ರೆಡಿ ಕೇಳಿಸ್ತದೆ. ಅವರ ಕ್ವೆಶನ್ ಆ್ಯಂಡ್ ಆನ್ಸರ್ ಸೆಷನ್ ಶುರು ಮಾಡೋದಕ್ಕೂ ಮುಂಚೆ ರಿಷಿ ಸರ್ ನಿಮಗೊಂದು ಪ್ರಶ್ನೆ ಇದೆ. ದ ಶೋ evolved over last 11 years tremendously. It's season 12. What can audience expect? Any exciting twists, surprises in the store this season? You know, sir, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. So
I think the show is produced in 65 territories in multiple languages. I think the one thing that Sudeep sir said, which is it's about being real. It's about getting the people out, their real personalities. And I think there is one consistent real person who's been with Big Boss Karna, and that's Sudeep sir. I see him every weekend. He wears his heart on the sleeve. He doesn't go behind any facade. He says what's in his heart. And that's why I think he's connected with the audiences. And I think that's the reason this show is such a big success. I think the only thing he changes every year is he starts looking younger. I was just looking at the AV and I realized from season 1 till now, you only look younger. So I think that's something you should ask him. For this season, we'll have a lot of twists and turns. Like he said, it's going to be bigger, it's going to be better. That's always the effort at our end. And, with his suggestions, his ideas, Kutti and the team, we keep working on this. While the season ends, our team, Tabassum, who's sitting over there, and the team start working on the next season. So hopefully, with all the new twists and turns that we have planned, hopefully everybody will enjoy it a lot more than last year. ಥ್ಯಾಂಕ್ ಯು ಸರ್. ನೀವು ಹೇಳಿದ ಒಂದು ಮಾತಂತೂ ಸತ್ಯ, ಈಸ್ ರಿವರ್ಸ್ ಏಜಿಂಗ್. ಅದನ್ನು ನಾವೆಲ್ಲರೂ ಅಗ್ರಿ ಮಾಡ್ತೀವಿ. ಓಕೆ, ಈಗ ಮಾಧ್ಯಮದವರಿಗೆ ಪ್ರಶ್ನೆಗಳನ್ನು ಕೇಳೋದಕ್ಕೆ ಫ್ಲೋರ್ ಓಪನ್ ಇದೆ. ಓವರ್ ಟು ಯು. ಮೈಕ್ ಒಬ್ಬರು ಕೊಟ್ಬಿಡಿ ಸರ್. ಮೊದಲು ನೀವಿಲ್ಲ ಅನ್ನೋಂಥದ್ದನ್ನು ಯಾರೂ ಕೂಡ ಊಹಿಸೋಕೆ ಸಾಧ್ಯ ಇರಲಿಲ್ಲ, ಅದರಲ್ಲಿ ನಾವು ಕೂಡ ಹೌದು. ಸೊ ಮತ್ತೆ ನೀವು ಶೋ ಮಾಡ್ತಾ ಇರೋದಕ್ಕೆ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಸರ್. ಸರ್, ಈಗ ಇದ್ರ ನಡುವೆ ಒಂದಿಷ್ಟು ವಿಚಾರಗಳು ಬಂತು. ಸಹಜವಾಗಿ ಏನಂತಂದರೆ, ಸುದೀಪ್ ಸರು ಬಿಗ್ ಬಾಸ್ ಶೋನಲ್ಲಿ ಕನ್ನಡಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ, ಅಂದರೆ ವಿವಾದಿತ ಕಂಟೆಸ್ಟೆಂಟ್ಗಳು ಇರಬಾರ್ದು ಅನ್ನೋಂಥ ಕೆಲವು ಅಂಶಗಳನ್ನು ಹೇಳಿದ್ದಾರೆ ಅನ್ನೋಂಥದ್ದು. ಈಗ ಸೀಸನ್ 12 ಒಪ್ಕೊಳ್ಳೋಕ್ಕೆ ಈ ರೀತಿಯ ಕೆಲವು ಕಂಡೀಷನ್ಸ್ಗಳು ಇದೆಯಾ? ನಿಮ್ಮ ನಿರ್ಧಾರ ಬದಲಾಯಿಸೋಕ್ಕೆ ಏನು ಕಾರಣ ಆಯಿತು ಅನ್ನುವಂಥದ್ದು ಸರ್? ನಾನು ಇವರು ಪತ್ರಿಕಾಗೋಷ್ಠಿ ಕರೀತಾರಂದಾಗೆ ಏನದು ವಿವಾದಿತ ವಿವಾದಿತ ಪ್ರಶ್ನೆಗಳನ್ನ ಕೇಳೋ ಮಿತ್ರರಿಗೆ ಕರಿಬೇಡಿ ಅಂತಾನೆ ಹೇಳಲ್ಲ. ಅರ್ಥ ಆಯ್ತಾನಪ್ಪ? ಹೌ ಕ್ಯಾನ್ ಬಿಗ್ ಬಾಸ್ ಹ್ಯಾಪನ್ ವಿತೌಟ್ ಕ್ಯಾರೆಕ್ಟರ್ಸ್ ಆಫ್ ಪರ್ಸನಾಲಿಟೀಸ್? ಟೆಲ್ ಮಿ. ಎಲ್ಲರೂ ಒಂದೇ ಥರ ಥಿಂಕ್ ಮಾಡೋರನ್ನ ಬೆಳಗ್ಗೆ ಎದ್ದರೆ ಬರೀ ತುಂಬ ಒಬ್ಬರನ್ನೊಬ್ಬರು ಹೊಗಳ್ಕೊಂಡು ತಬ್ಕೊಂಡು ಮುತ್ಕೊಟ್ಕೊಂಡು ಪ್ರೀತಿಯಿಂದ ಇದ್ದು ಮಾತೆತ್ರ ನಿಮಗೆ ಹಿಂದೆ ದೇವ್ರದ್ದು ಗಂಟೆ ಇದು ಭಜನೆ ಬರೋ ಥರ ನಡೆಯತ್ತಾ? ಆಗಲ್ಲ. ಸಿ, ಬಿಗ್ ಬಾಸ್ ಈಸ್ ನಾಟ್ ಅ ಸ್ಟೇಜ್ ವೇರ್ ಐ ಕ್ಯಾನ್ ಸೇ ವಿವಾದಿತ. ಓನ್ಲಿ ಥಿಂಗ್ ಐ ಓನ್ಲಿ ರಿಕ್ವೆಸ್ಟ್ ದೆಮ್ ಇಸ್ ಹ್ಯಾವ್ ಅ ಕ್ಲಾರಿಟಿ. ದಟ್ಸ್ ಆಲ್. ಯಾಕೆ ಇವ್ರನ್ನ ಕಳಿಸ್ತಾ ಇದ್ದೀರಿ, ಏನಕ್ಕೆ ಕಳಿಸ್ತಾ ಇದ್ದೀರಿ, ಆ ಕ್ಲಾರಿಟಿ ಬೇಕು. ಅದಿಲ್ಲ ಅಂದರೆ ಏನಾಗುತ್ತೆ, ಅನಾವಶ್ಯಕ ಒಂದು ಶೋ ನಡೆಸೋದಕ್ಕೆಗೋಸ್ಕರ ಕೆಲವ್ರನ್ನ ಹಾಕೋದಾಗತ್ತೆ. ಅದು ಬಂದಾಗ ತಪ್ಪಾಗತ್ತೆ ಅಷ್ಟೇ, ಬೇರೇನಿಲ್ಲ. ಬಿಕಾಸ್ ಏನಾಗುತ್ತೆ, ಸಮ್ಟೈಮ್ಸ್ ಬಿಗ್ ಬಾಸ್ ನಾನು ಏನು ಹೋಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಅದು ನನಗೆ ವೈಯಕ್ತಿಕವಾಗಿ ಸ್ಟ್ರೆಸ್ ಆಗಬಾರ್ದು. ಬರೀ ಕೆಲವ್ರನ್ನ ಕಂಟ್ರೋಲ್ ಮಾಡೋದೇ ವೀಕೆಂಡ್ ಆಗಿಬಿಟ್ರೆ ನನಗೆ, ವಾಟ್ ಅಬೌಟ್ ದ ಅದರ್ ಕಂಟೆಸ್ಟೆಂಟ್ಸ್? ಏನಾಗುತ್ತೆ ಇಲ್ಲಿ, ಇವಾಗ ಬಿಗ್ ಬಾಸಲ್ಲಿ ಎರಡೇ ರೀತಿ ಕಂಟೆಸ್ಟೆಂಟ್ಸ್ ಒಳಗಡೆ ಹೋಗೋದು, ಬುದ್ಧಿವಂತರು, ಅತಿ ಬುದ್ಧಿವಂತರು. ಸೊ ಈಗ ಬುದ್ಧಿವಂತರನ್ನ ನಾನು ಡೀಲ್ ಮಾಡ್ಬೋದು. ಅತಿ ಬುದ್ಧಿವಂತರು ಏನು ಮಾಡ್ತಾರೆ, ಬುದ್ಧಿವಂತರನ್ನ ಹೆಂಗೆ ಸೈಡಿಗೆ ಹಾಕಬೇಕು ಅಂತ ಗೊತ್ತಿರುತ್ತೆ. ಸೊ ಅದೇ ನಡೀತಾ ಇದ್ದಾರೆ ಪ್ರತಿ ವಾರ. ಐ ಥಿಂಕ್ ಇಟ್ಸ್ ಬಿಕಮ್ಸ್ ಅ ಲಿಟಲ್ ಟೀಡಿಯಸ್ ಫಾರ್ ಮಿ. ಕರೆಕ್ಟ್. ಅದು ಒಂದು ಪರ್ಸನಲ್ ಡಿಸ್ಕಷನ್ ಆಗುತ್ತೆ ಹೊರತು ಐ ಡೋಂಟ್ ಥಿಂಕ್ ದಟ್ ಕೇಮ್ ಅಕ್ರಾಸ್ ಆಸ್ ಅ ಕಂಡೀಷನ್. ನಾನು ಯಾವತ್ತೂ ಹೇಳಿಲ್ಲ. ಒಂದು 2-3 ಪತ್ರಿಕಾಗೋಷ್ಠಿ ಹಿಂದೆಗಡೆ, ಒಂದು 2 ವರ್ಷ 3 ವರ್ಷದ ಹಿಂದೆಗಡೆ ಏನೋ ಗೊತ್ತಿಲ್ಲ, ಒಬ್ಬರು ನಿಮ್ಮಲ್ಲೇ ಒಬ್ಬರು ಮಿತ್ರರು ನಮಗೆ ಕೆಲವು ಕಾಂಟ್ರವರ್ಸಿ ಇರೋರು ಅಂತ ಅಂದಾಗ ನಾನು ಅವ್ರ ಹತ್ರ ವೈಯಕ್ತಿಕವಾಗಿ ಕೆಳಗಡೆ ಇಟ್ಕೊಂಡೋಗಿ ಪ್ರಶ್ನೆ ಕೇಳಿದ್ದೆ ನಾನು. ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ನಾವೆಲ್ಲ ಇನ್ನೂ ಹೊರಗಡೆ ಇದ್ದೀವಿ, ಮಾತಾಡ್ಕೊಂಡಿದ್ದೀವಿ ಅಂದರೆ ನಾವೆಲ್ಲ ಭಾಳ ಲೀಗಲ್ ಟರ್ಮ್ಸಲ್ಲಿ ಜೀವನ ನಡೆಸ್ತಾ ಇದೀವಿ ಅಂತ ಆಯಿತು. ಹಾಗಿರ್ಬೇಕಾದ್ರೆ ವೈಯಕ್ತಿಕವಾಗಿ ಯಾರೋ ಒಬ್ರು ಒಳಗೆ ಹೋಗಬಾರ್ದು, ಅವ್ರನ್ನ ಕಳಿಸ್ಬೇಡಿ ಅನ್ನೋದು ತಪ್ಪಾಗುತ್ತೆ. ಐ ಆಮ್ ಓಕೆ ವಿತ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ ಆಸ್ ಲಾಂಗ್ ಎಸ್ ದೇ ಹ್ಯಾವ್ ಅ ಕ್ಲಾರಿಟಿ ವೈ ದೇ ಆರ್ ಕಾಸ್ಟಿಂಗ್ ದೆನ್. ಐ ಥಿಂಕ್ ಇಟ್ಸ್ ಓಕೆ ಫಾರ್ ಮಿ. ಐ ವಿಲ್ ಹ್ಯಾಂಡಲ್. ದಟ್ಸ್ ನಾಟ್ ದ ಪಾಯಿಂಟ್. ಅದನ್ನು ನಾನು ಲೆಟ್ ಮಿ ಪುಟ್ ಇಟ್ ಅಕ್ರಾಸ್. ನಾನು ಯಾವತ್ತೂ ಆ ಥರ ಕಂಡೀಷನ್ಸ್ನ ಹಾಕಿಲ್ಲ. ಸೊ ದಟ್ ವಿವಾದಿತ ಆಲ್ ದಟ್ ಐ ಥಿಂಕ್ ಇಟ್ಸ್ ಓಕೆ. ಸಮ್ಟೈಮ್ಸ್ ಏನು ಗೊತ್ತಾ, ಹೊರಗಡೆ ಹೇಗೋ ಬರುತ್ತಾರೆ, ಒಳಗಡೆ ಹೋದ್ಮೇಲೆ ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡಿರ್ತಾರೆ. ಯು ಡೋಂಟ್ ನೋ.
ವಿ ಡೋಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್. ಬಿಗ್ ಬಾಸಲ್ಲಿ ಒಂದಂತೂ ಸತ್ಯ, ಸ್ಟಾರ್ಟ್ ಆದಾಗಿಂದ ನೀವು ನೋಡಿ ಬೇಕಾದ್ರೆ ಸ್ಟೇಜ್ ಹತ್ತದಾಗ ಹೇಗಿರ್ತಾರೆ, ಹೇಗೆ ಮಾತಾಡ್ತಾ ಇರ್ತಾರೆ, ಒಳಗಡೆ ಹೋದ್ಮೇಲೆ ಬೇರೆ ಆಗ್ಬಿಡ್ತಾರೆ ಅವರು. ಸಿ ಸಮ್ಟೈಮ್ಸ್ ಯು ಡೋಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್ ಫ್ರಮ್ ಪೀಪಲ್. ಸೊ ಐ ಆಮ್ ಓಕೆ ವಿತ್ ದಟ್ ಸರ್. ಅದು ನನ್ನ ಕಂಡೀಷನಾಗಿ ಹೋಗೇ ಇಲ್ಲ ಯಾವತ್ತೂ. ಪ್ರಶಾಂತ್ ಸರ್, ನಿಮಗೆ ಕೇಳ್ಬೇಕು ಅನ್ಕೊಂಡೆ ಸರ್. ಮುಖ್ಯವಾಗಿ ಲಾಸ್ಟ್ ಸೀಸನ್ ಅಲ್ಲಿ ನಾವೇ ಒಂದಷ್ಟು ಸುದ್ದಿಗಳು ಮಾಡಿದ್ವಿ, ಆರ್ಟಿಕಲ್ ಎಲ್ಲ ಬರೆದ್ವಿ. ಏನಪ್ಪಾ ಅಂತ ಹೇಳಿದ್ರೆ, ಬೇರೆ ಲ್ಯಾಂಗ್ವೇಜ್ಗಳಿಗೆ ಅಂದ್ರೆ ಅಲ್ಲಿನ ಬಿಗ್ ಬಾಸ್ಗಳಿಗೆ ಸಿಗುವಂತ ಆದ್ಯತೆ ಕನ್ನಡದಲ್ಲಿ ಸಿಗ್ತಾ ಇಲ್ಲ. ಕನ್ನಡ ಭಾಷೆಗೆ ಏನೋ ಒಂಥರ ನೆಗ್ಲಿಜೆನ್ಸ್ ಕಾಣಿಸ್ಕೊಳ್ತಾ ಇದೆ ಅನ್ನೋ ಒಂದು ಚರ್ಚೆ ಆಯ್ತು. ಅದು ಸುದೀಪ್ ಸರ್ ಮನಸ್ಸಿಗೆ ನೋವು ತಂದಿದೆ ಅನ್ನೋದು ಚರ್ಚೆ ಆಯ್ತು ನಮ್ಗೆ. ಸೊ ಇದೇ ಕಾರಣದಿಂದ ಅವ್ರು ಸ್ವಲ್ಪ ಅದ್ರ ಜೊತೆಗೆ ಅವ್ರಿಗೆ ಸ್ಟ್ರೆಸ್ ಕೂಡ, ಎಲ್ಲ ಕಡೆ ಓಡಾಟ, ಎಗೇನ್ ಇಲ್ಲಿ ಬರಬೇಕು, ಗಂಟೆಗಟ್ಟಲೆ ನಿಲ್ಬೇಕು. ಆದ್ರೂ ಕೂಡ ನನ್ನ ಮಾತಿಗೆ ಎಲ್ಲೋ ಒಂದ್ ಕಡೆ ಇವ್ರ ಮಣೆ ಹಾಕ್ತಿಲ್ವಾ, ಕನ್ನಡಕ್ಕೆ ಜಾಸ್ತಿ ಆದ್ಯತೆ ಕೊಡಿ ಅನ್ನೋ ಒಂದು ರೀತಿ ಚರ್ಚೆ ಆದ್ರೂ ಕೂಡ ಬೇರೆ ಅಂದ್ರೆ ನಿಮ್ಮ ಉನ್ನತ ಮಟ್ಟದಲ್ಲಿರುವವರು ಇದಕ್ಕೆ ಕರೆಕ್ಟ್ ಆಗಿ ಏನು ಬೆಂಬಲಿಸಿಲ್ಲ ಅನ್ನೋ ಚರ್ಚೆ ಆಗಿದೆ. ನಿಜಾನ ಅಂತ ಹೇಳಿ ಅಂದ್ರೆ ನಮಗೆ ಆದ್ಯತೆ ನಮ್ಮ ಕಡೆಯಿಂದ ಇಲ್ಲಿ ರೆವ್ಯೂನು ಜಾಸ್ತಿ ಇದೆ, ಜಾಸ್ತಿ ಬಿಗ್ ಬಾಸ್ ನೋಡೋದು ಕನ್ನಡಿಗರು. ಸೊ ಆದ್ರೂ ಕೂಡ ನಮ್ಗೆ ಇಲ್ಲಿ ಬೇಕಾದ ಸಲಹೆಗಳನ್ನ, ಸೂಚನೆಗಳನ್ನ, ಬೇಕಾದ ಸೌಕರ್ಯಗಳನ್ನ ಕೊಡಲ್ಲ ಅನ್ನೋದೊಂದು ಚರ್ಚೆ. ಹೌದಾ ಅಂತ ಹೇಳಿ ಅದು ಸರ್ ಮನಸ್ಸಿಗೆ ನೋವಾಗಿದೆ ಅನ್ನೋದು ಚರ್ಚೆ. ಇಲ್ಲ ಒಂದು ಶೋ ಮಾಡುವಾಗ ಆ ಮಾರ್ಕೆಟಿಗೆ ಏನೇನು ಬೇಕು ಅದನ್ನು ಕಂಪ್ಲೀಟನ್ನು ಹಾಕಲೇಬೇಕಾಗತ್ತೆ. ಕೆಲವೊಮ್ಮೆ ನಾವು 100% ಹಾಕ್ತೇವೆ, ಅದಕ್ಕೆ ಬೇಕಾದ ಎಲ್ಲ ಫೆಸಿಲಿಟಿಗಳು ನಾವು ಮೇಕ್ ಶೋರ್ ಮಾಡ್ತೀವಿ ಫಸ್ಟ್ ಲಾಂಚ್ ಆದಾಗ. ಒಂದು ಯಾಕೆ ಹಿಟ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಎಲ್ಲ ಎಲಿಮೆಂಟ್ಗಳು ಅದ್ರಲ್ಲಿ ಇದ್ದದ್ರಿಂದ ಹಿಟ್ ಆಯಿತು. ಇಲ್ಲಾಂದರೆ ಈ ಬೇರೆ ಲ್ಯಾಂಗ್ವೇಜಿಗೆ ಕಂಪೇರ್ ಮಾಡಿದ್ರೆ ಇಷ್ಟು ದೊಡ್ಡ ಹಿಟ್ ಆಗಲಿಕ್ಕೆ ಕಾರಣ ಏನೋ ಒಂದು ನಾವು ಸರಿ ಮಾಡಿದ್ದೇವೆ. ಬಟ್ ಅವರ ಕ್ವಶನ್ ಏನಿತ್ತಂದರೆ, ಓಕೆ ಇನ್ನೂ ಬೆಟರ್ ಮಾಡಬೇಕು, ಬೇರೆ ಮಾರ್ಕೆಟಿಗಿಂತ ನಮ್ಮ ಶೋನ ಎಲ್ಲರೂ ತಿರುಗಿ ನೋಡಬೇಕು ಅಂತ ಒಂದು ಉದ್ದೇಶದಿಂದ ಅವ್ರು ಏನು ಹೇಳಿದರು, ಅವ್ರು ಆ್ಯಕ್ಚುಲಿ ಸಜೆಷನ್ ಆಗಿ ನಾವು ತಗೊಂಡು ಅವ್ರದ್ದು ಡಿಸ್ಕಸ್ ಮಾಡಿ ಏನು ಬೆಟರ್ ಮಾಡ್ಬೋದು ಈ ಸೀಸನಲ್ಲಿ, ಅದನ್ನೆಲ್ಲ ಈ ಸೀಸನಲ್ಲಿ ಅಳವಡಿಸಿ ಕಳೆದ 11 ಸೀಸನ್ಗಿಂತ ಬೆಟರಾಗಿ 18ನೇ ಸೀಸನ್ ಬರ್ತೇವೆ, ದೊಡ್ಡ ಮಟ್ಟದಲ್ಲಿ ಬರ್ತೇವೆ, ಅಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮೈಕ್ ಪಾಸ್ ಮಾಡಿ ಅವ್ರಿಗೆ. ಆ್ಯಕ್ಚುಲಿ ಬಿಗ್ ಬಾಸು ಅಕ್ಟೋಬರಲ್ಲಿ ಶುರು ಆಗ್ತಿತ್ತು, ಜನವರಿಗೆ ಎಂಡಿಂಗು ಆ ಒಂದು ಪ್ಲ್ಯಾನಿಂಗ್ ಎಲ್ಲಿತ್ತು, ಲಾಸ್ಟ್ ಕ್ವಾರ್ಟರ್ಗೆ ಪ್ಲ್ಯಾನ್ ಇತ್ತು. ಈಗ ಮಿಡಲಲ್ಲೇ ಬರ್ತಾ ಇದ್ದೀರಾ ಸರ್, ದೊಡ್ಡ ಮಟ್ಟದಲ್ಲಿ ಅಂತ ಬೇರೆ ಹೇಳ್ತಾ ಇದ್ದೀರಾ. ಸುದೀಪ್ ಸರ್ಗೂ ಬೇರೆ ಏಜೇ ಆಗ್ತಾ ಇಲ್ಲ, ಅವ್ರು ರಿವರ್ಸ್ ಹೋಗ್ತಾ ಇದೆ, ಎನರ್ಜಿ ಜಾಸ್ತಿ ಇದೆ ಅಂತ ಹೇಳ್ತಿದ್ದೀರಾ. ಏನಾರು ಎಕ್ಸ್ಟೆಂಡ್ ಮಾಡ್ತಿದ್ದೀರಾ 3 to 6 ಮಂತ್ಸ್ವರೆಗೂ? ಅರ್ಲಿಯಾಗಿ ಬಂದಿರೋದಕ್ಕೆ ರೀಸನ್ ಸರ್? ಸದ್ಯಕ್ಕೆ ಏನು ಪ್ಲ್ಯಾನ್ ಇಲ್ಲ, ಯಾಕಂದರೆ ಅವರು ವರ್ಷಕ್ಕೆ 2 ಮೂವಿ ಮಾಡಬೇಕಂತ ಡಿಸೈಡ್ ಮಾಡಿದ್ದಾರೆ ಸರ್. ಆಲ್ರೆಡಿ ಬ್ಲೇಮ್ ಇದೆ ಬಿಗ್ ಬಾಸಿಂದ ಅವ್ರು ಮೂವಿ ಮಾಡ್ತಾ ಇಲ್ಲ ಅಂತ. ಪುನಃ ನಾವು 6 ತಿಂಗಳು ಮಾಡಿದರೆ ಮೂವಿ ಡಿಲೇ ಆಗುತ್ತೆ. ಇಲ್ಲ, ಸದ್ಯಕ್ಕೇನು ಪ್ಲ್ಯಾನ್ ಇಲ್ಲ. ಈ ರೆಗ್ಯುಲರ್ ಏನು ಬಿಗ್ ಬಾಸ್ ನಡೀತದೋ ಅದೇ ಡ್ಯೂರೇಷನ್ ನಡೀತದೆ. 12 ಯಾವಾಗ ನೋಡ್ಬೋದು ಸರ್? ಡೇಟ್ ನಾವು ಹೇಳ್ತೇವೆ, ಏನು ಡಿಸೈಡ್ ಆಗಿಲ್ಲ, ಡಿಸೈಡ್ ಆಗಬೇಕು. ಸೀಸನ್ 1 ಇಂದ 11 ತನಕ ನಾವು ಒಬ್ಸರ್ವ್ ಮಾಡಿದರೆ ನಿಮ್ಮ ಐಡಿಯಾಸ್ ಆಗಿರ್ಬೋದು ಅಥವಾ ಒಂದಿಷ್ಟು ಕಂಟೆಸ್ಟೆಂಟ್ಗಳಿಗೆ ನೀವು ಕೊಡ್ತಾ ಇದ್ರಿ ಕೂಡ. ಈ ಸೀಸನಲ್ಲಿ ನೀವೊಮ್ಮೆ ಬರಲ್ಲ ಅಂತ ಹೇಳಿ ಮತ್ತೆ ತಿರ್ಗಾ ಎಂಟ್ರಿ ಆಗ್ತಾ ಇರೋದು. ಸೊ ಈ ಕಾರಣಕ್ಕೆ ಎಕ್ಸ್ಟ್ರಾ ಐಡಿಯಾಸ್ ಅಥವಾ ಮನೆ ಆಗಿರ್ಬೋದು, ಬಿಗ್ ಬಾಸ್ ಮನೆ ಆಗಿರ್ಬೋದು, ಅದರಲ್ಲಿ ಏನಾದರೂ ಚೇಂಜಸ್ ಇಂಥದ್ದೇನಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾ ನಿಮ್ಮ ಕಡೆಯಿಂದ? ಐ ಗೆಸ್ ಕೆಲವು ಐಡಿಯಾಸ್ ಇನ್ಕಾರ್ಪೊರೇಟ್ ಆಗಿರಲಿಲ್ಲ, ಅದಕ್ಕೆ ಎಕ್ಸಿಟ್ ಆಗಿದ್ದೆ. ಅದು ಇನ್ಕಾರ್ಪೊರೇಟ್ ಆಯಿತು, ವಾಪಸ್ ಬಂದೆ. ಹೇಳೋಣ. ಪಾಯಿಂಟ್ ಏನಂತಂದರೆ, ಇವಾಗ ವಾಪಸ್ ಬಂದ್ವಿ ಅಂದಮೇಲೆ ಐ ಥಿಂಕ್ ಇಟ್ ಬಿಕಮ್ಸ್ ಪರ್ಸ್ನಲ್ ನಾವು. ವೈ ಪರ್ಸ್ನಲ್ ಅಂದರೆ, irrelevant to how the show does, irrelevant to what happens, I will get paid. But ಅಷ್ಟೇನಾ? ನೋ. ನನ್ನ ರೆಸ್ಪಾನ್ಸಿಬಿಲಿಟಿ ಬರೋದು ಅಷ್ಟೇ ಅಲ್ಲಮ್ಮ. ಇಲ್ಲಿ ಪ್ರತಿಯೊಬ್ಬರೂ ಪ್ರತಿ ದಿನ ಒಂದು ಆ ರೀತಿಯಲ್ಲಿ ಒಂದು 9 ಗಂಟೆಗೆ ಹಾಕೊಂಡು ನೋಡ್ತಾರೆ. ವೀಕೆಂಡ್ ಬರೋಕ್ಕೂ ಅಷ್ಟೊಂದು ಮನೆ ಕಾರ್ಯ ಕೆಲಸಗಳನ್ನೆಲ್ಲ ಬಿಟ್ಕೊಂಡು ನೋಡ್ತಾರೆ. ಅಂದರೆ ಐ ಥಿಂಕ್ ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಮೈನ್ ಟು ಮೇಕ್ ಇಟ್ ಅ ಬೆಟರ್ ಶೋ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಕಾಂಟೆಂಟ್, ಶೋ. ಸೊ ಅಂತ ಬಂದಾಗ ಏನಾಗುತ್ತೆ, ಪ್ರತಿ ದಿನವೂ ಏನಾಗುತ್ತೆ, ನಾನು ಯಾವತ್ತೂ ಬಂದು ವೀಕೆಂಡ್ ಮಾತ್ರ ನಡೆಸ್ಕೊಟ್ಟಿಲ್ಲ. ನಾನು ಪ್ರಕಾಶ್ ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ, ಏನು ಟಾಸ್ಕ್ ಮಾಡಿದ್ರಿ, ವಿ ಡಿಸ್ಕಸ್ ಅ ಲಾಟ್. ಕೆಲವು ಟಾಸ್ಕ್ಸ್ ನಾನು ನೋಡ್ತಾ ಇರ್ತೀನಿ. ನಾನು ಯಾವತ್ತೂ ಒಂದು ಟೆಲಿವಿಷನ್ನ ನಾನು ಅಷ್ಟು ಹತ್ತಿರದಲ್ಲಿ ನಾನು ಯಾವತ್ತೂ ಫಾಲೋ ಮಾಡಿಲ್ಲ. ಬಟ್ ಈ ಶೋ ನೋಡ್ತಾ ಇರ್ತೀನಿ ನಾನು. ನಾನು ಅಕಸ್ಮಾತ್ ನಾನು ಶೂಟಿಂಗ್ ಇಲ್ಲ ಅಂದರೆ ಐ ಡೋಂಟ್ ವೇಟ್ ಫಾರ್ ದ ವೀಕೆಂಡ್, ಅವತ್ತೇ ಮನೇಲಿ ಹಾಕೊಂಡು ನೋಡ್ತಾ ಇರ್ತೀವಿ ಕೂತ್ಕೊಂಡು ಎಲ್ಲರೂ. ಎಲ್ಲರೂ ಅಂದರೆ ನನ್ನೊಟ್ಟಿಗೆ ಇರೋರು. ಐ ಕೀಪ್ ವಾಚಿಂಗ್ ವಾಟ್ ಇಸ್ ಇಟ್. ಆವಾಗಲೇ ಇಮಿಡಿಯೇಟ್ಲಿ ಐ ಕಾಲ್ ಅಪ್, ಈ ಟಾಸ್ಕ್ ಚೆನ್ನಾಗಿ ಬಂತಿಲ್ಲ, ಈ ಟಾಸ್ಕ್ ಸ್ವಲ್ಪ ನೋಡಿ ಎಡವಟ್ ಹೊಡಿತು, ಇಟ್ ಕ್ಯಾನ್ ಡೂ ಇಟ್. ಐ ಥಿಂಕ್ ದೋಸ್ 3.5 months ರಿಯಲಿ ಒಂದು ದೊಡ್ಡ ಫೌಂಡೇಶನ್ ಹಾಕುತ್ತೆ ತುಂಬ. ಈ ಇಡೀ ಚಾನಲಿನ ಇಡೀ ವರ್ಷಕ್ಕೆ
ಆ ಕಂಟೆಸ್ಟೆಂಟ್ಸ್ಗೆ, ಮುಂದೆ ಸೀಸನಿಗೆ ಬರೋ ಕಂಟೆಸ್ಟೆಂಟ್ಸ್ಗೆ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಆಗಿ ನಿಂತ್ಕೊಳ್ಳುತ್ತೆ ಆ್ಯಂಡ್ ಫೌಂಡೇಶನ್ ಹಾಕತ್ತದು. ಸೊ ಐ ಗೆಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಜಸ್ಟ್ ಶೋ ಬಂದು ಯಾವತ್ತೂ ನಿಮಗೆ ಅಷ್ಟು ಈಸಿಯಾಗಿ ದೊಡ್ಡದಾಗಕ್ಕೆ ಸಾಧ್ಯ ಅಲ್ಲ. ಪ್ರತಿ ವಾರ ಆ್ಯಡ್ಸ್ ಆನ್. ಐ ಥಿಂಕ್ ಇಟ್ಸ್ ಅ ಗ್ರಾಫ್. ವಿ ಗ್ರೋ ಸ್ಲೋಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಪರ್ಸ್ನಲಿ 11 ಸೀಸನಲ್ಲಿ ನೋಡಿರೋದು, ಓಪನಿಂಗ್ ನಿಮಗೆ ಏನೇ ರೇಟಿಂಗ್ ಬಂದ್ರೂ ದೇರ್ ಆರ್ ಇಯರ್ಸ್ ವೇರ್ ವಿ ಹ್ಯಾವ್ ಲಾಸ್ಟ್ ದ ರೇಟಿಂಗ್ ಇನ್ ದ ಮಿಡ್, ಅಗೇನ್ ರೀಸನ್ ಆ್ಯಂಡ್ ಅಗೇನ್ ರೋಸ್. ಬಟ್ ಐ ಥಿಂಕ್ ಫ್ರಮ್ ಪಾಸ್ಟ್ ಕಪಲ್ ಆಫ್ ಸೀಸನ್ಸ್ ಕನ್ಸಿಸ್ಟೆಂಟಾಗಿ ಒಂದು ಗ್ರಾಫಿಂದ ಕೆಳಗೆ ಬರಲೇಬಾರ್ದು ಅನ್ನೋಂಥ ಒಂದು ಅಟೆಂಪ್ಟ್ ಏನು ಟೆಕ್ನಿಕಲ್ ಟೀಮ್ ಹಾಕಿದೆ. ಐ ಥಿಂಕ್ ದ್ಯಾಟ್ ಆಲ್ವೇಸ್ ಗಿವ್ಸ್ ಅ ಡೋರ್ ಓಪನ್ ಫಾರ್ ಆರ್ ಬೆಟರ್ ಐಡಿಯಾಸ್, ಬೆಟರ್ ಥಿಂಗ್ಸ್. ಬೈ ದಿ ಅಲ್ಟಿಮೇಟ್ ನಾನೇನಿಲ್ಲ ನೋಡಿ, ವೀಕೆಂಡ್ ಆದ್ಮೇಲೆ ಮನೆಗೆ ಹೋಗ್ತೀನಿ, ಅವ್ರಿಗೆ ಬೇರೆ ಶೂಟಿಂಗ್ ಹೋಗ್ತಾರೆ. ಬಟ್ ಐ ಗೆಸ್ ಇಟ್ಸ್ ಆ ಕಂಟೆಸ್ಟೆಂಟ್ಸ್ ಯಾರು ಮನೆ ಒಳಗಡೆ ಲಾಕ್ ಮಾಡಿ ಇಟ್ಟಿರ್ತೀವಲ್ಲ, ವಿ ಹ್ಯಾವ್ ಟು ಜಸ್ಟಿಫೈ ದೇರ್ ಲೈಫ್ಸ್, ದೇರ್ ಫ್ಯಾಮಿಲೀಸ್, ಎವ್ರಿಥಿಂಗ್. ಮೈಕಲ್ ಪ್ರಶ್ನೆ. ಆಗಲ್ಲ ಅಂದವ್ರಿಗೆ ವಾಪಸ್ ಮನ ಒಲ್ಸಕ್ಕೆ ಎಷ್ಟು ಟೈಮ್ ತಗೊಂಡ್ರು ನಿಮ್ಗೆ ಅಂತ ಹೇಳಿ? ಎಷ್ಟು ಟೈಮ್ ಸರ್ ಹೇಗಿತ್ತು ಅವ್ರು ಬಂದು ರಿಕ್ವೆಸ್ಟ್ ಮಾಡಿದ್ದು? ಇಲ್ಲ ನೀವೇ ಈಗ ಡೋರಿಂದ ಎಂಟ್ರಿ ಕೊಟ್ಟು ತೋರಿಸ್ಬೇಕಾ? ಯಾವ ತರ ಇದೆ? ಆದ್ರೂ ಕೂಡ ನಮ್ ಕ್ಯೂರಿಯಾಸಿಟಿ ಇದೆ ಸರ್, ನೀವು ಒಪ್ಸೋದು ಹೇಗಿತ್ತು ಅಂದ್ರೆ ನೀವು ಇಲ್ಲಿ ಪರವಾಗಿ ನಿಂತಿದ್ರಿ ಅಂತ ನಮ್ಗೆ ಗೊತ್ತು. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಬಹುಶಃ ನಾನು ಇದನ್ನ ಕೇಳಕ್ ಇಷ್ಟಪಡ್ತೀನಿ, ಅವ್ರ ಕಡೆ ಯಾಕೆ ಅಲ್ಲ, ಅವ್ರಿಗೆ ಕೇಳಿ. ಪ್ರಶಾಂತ್ ಸರ್ನೇ ಕೇಳ್ಬೇಕಂತ ಇತ್ತು ಸರ್. ಪ್ರಶಾಂತ್ ಅವ್ರಕಿನ್ನ ಸಿಕ್ಕಾಪಟ್ಟೆ, ನಿಜ ಹೇಳ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದು ಸುಷ್ಮಾಜಿ ಅವರು. ಪ್ರಶಾಂತ್ ಅವ್ರದ್ದು ಆಕ್ಚುಲಿ ಪಾಪ ಏನಂದ್ರೆ ಇವ್ರು ಸುಷ್ಮಾ ಅವ್ರನ್ನ ಮುಂದೆ ಬಿಟ್ಟು ಹಿಂದೆ ನೀಟಾಗಿ ಬರ್ತಾ ಇದ್ರು ಅವರು. ದ ಬಿಗ್ಗೆಸ್ಟ್ ಎಫರ್ಟ್ ಐ ಹ್ಯಾವ್ ಟು, ನಾನು ಇವತ್ತು ಐ ರಿಯಲಿ ವಾಂಟ್ ಟು ಓಪನ್ ಇಟ್ ಅಪ್ ದಟ್ ಇಫ್ ನಾಟ್ ಫಾರ್ ಸುಷ್ಮಾಜಿ ಐ ಡೋಂಟ್ ಥಿಂಕ್ ಐ ವುಡ್ ಹ್ಯಾವ್ ಅಗ್ರೀಡ್. ಇಟ್ ವಾಸ್ ಹರ್. ಐ ಥಿಂಕ್ ಶಿ ಡಿಡ್ ದ ಮ್ಯಾಜಿಕ್. ಮೇಡಮ್ ಸುದೀಪ್ ಸರ್ ಟ್ವೀಟ್ ಮಾಡೋದು ಸುಲಭ ಆಗಿರಲಿಲ್ಲ. ಅವ್ರು ಆಲ್ರೆಡಿ ಡಿಸಿಷನ್ ತಗೊಂಡಿದ್ರು. ಸೊ ಅವರ ಟ್ವೀಟ್ ಆಲ್ರೆಡಿ ಅವರ ನಿರ್ಧಾರ ಆಗಿತ್ತು. ಆ ನಿರ್ಧಾರ ಬದಲಾಯಿಸೋಕ್ಕೆ ನಿಮಗಿದ್ದಂಥ ಚಾಲೆಂಜಸ್ ಏನಿತ್ತು ಅನ್ನೋಂಥದ್ದು? ನಮಸ್ಕಾರ ಎಲ್ಲರಿಗೂ ಸಾರಿ, ಸ್ಟೇಜ್ಲ ಕೂತ್ಕೊಂಡು ಕನ್ನಡ ಮಾತಾಡೋದು ಸ್ವಲ್ಪ ಭಯ ಆಗಿದೆ. ಸೊ ಐ ವಿಲ್ ಸ್ವಿಚ್ ಟು ಇಂಗ್ಲಿಷ್. ಐ ವಿಲ್ ಟ್ರೈ. No, I think yes, he tweeted last year and he mentioned it. He spoke to us. He had certain thoughts and plans, and he wanted to also probably take a break from the product. As a team, I think we couldn't imagine the show without him. And sometimes in relationships, right, in families, you sometimes feel like, okay, we need a little distance. But then you realize, no, you can't live without the person. It's like any family. It's like repairing something, or sometimes just going and giving a hug and saying, you know what, let's talk. And I think one of you asked the question saying, what were the conditions? I think the important word there is not conditions. There were suggestions. And I think it has been, I think it's a 11-year journey. It's a beautiful journey. It has only become bigger and better. I think in the last 2 years, we have seen the show, and at a time when everybody is worried whether TV is growing, the show has gone and done phenomenal numbers, and a big part of it is him. So I think it was conversation, and you saw the videos. Audiences want him. Contestants look up to him. The channel team loves him. The Endemol team adores him, and we've all traveled for a long time. So I think he's a very reasonable person. We talk, and as long as we are looking at betterment for the product, especially given that this is our biggest, project in this market, as long as we are aligned on it, I think it's a very easy conversation after that. Once we knew we are all headed in the same direction, we have the same intent, I think it was just... He's asking how difficult was it? No, that's why I said it was easy. Once we agreed on it, it was very difficult. We went and camped outside the house. No, I mean, all of you all know him for many, many years, and I think he's one of the most absolutely benevolent people that I have come across, and I think... No, some conversations should remain a little under the... He was, absolutely, and I think he spoke about it. His decision was pretty strong. One ನಿಮಿಷ. Sorry, Amma. ಸುದೀಪ್ ಸರ್, ಒಂದು ನಿಮಿಷ. ಈ ಕಡೆ ಪ್ರಶ್ನೆಗಳು ಭಾರತಿ. ಸುದೀಪ್ ಸರ್, ನೀವು ಶೋ ಹೋಸ್ಟ್ ಮಾಡ್ಬೇಕಾದ್ರೆ ಎಲ್ಲಿ
ನೀವು ಶೋ ಹೋಸ್ಟ್ ಮಾಡಬೇಕಾದ್ರೆ ಹಲವು ಬಾರಿ ಹೇಳಿದಿರಿ ಅಂದರೆ ಶೂಟಿಂಗು ಪ್ರಾಬ್ಲಮ್ ಆಗ್ತಿತ್ತು ಅಂದರೆ, ಯಾಕಂದರೆ ಸ್ಯಾಟರ್ಡೇ ಸಂಡೇ ಶೋ ಇದ್ದೇ ಇರುತ್ತೆ. ಸೊ ನೀವು ಬೇರೆ ಕಡೆ ಇದ್ದಾಗ ಬರೋದು, ಬೆಳಗ್ಗಿನ ಜಾವ ಶೂಟಿಂಗು, ಈ ಥರದ್ದೆಲ್ಲ ಸುಮಾರು ಸಲ ಹೇಳಿದ್ದೀರಾ. ಅಲ್ಲಿಂದ ಬಂದು ಬೆಳಗ್ಗೆ ಇಮಿಡಿಯೇಟ್ ರೆಡಿ ಆಗಬೇಕಾಗಿತ್ತು, ಮತ್ತು ಈ ವಾರದ ಅಪ್ಡೇಟ್ ಎಲ್ಲ ನೋಡಬೇಕಾಗಿತ್ತು. ಹೀಗಾಗಿ ಸುಮಾರಷ್ಟು ನಿಮಗೆ ರಿಸ್ಕ್ ಇರುತ್ತೆ. ಹೀಗಾಗಿ ಈ ಬಾರಿ ಏನಾದರೂ ಕಂಡೀಷನ್ ಎಕ್ಸ್ಟ್ರಾ ಸಂಬಂಧಪಟ್ಟಂಗೆ ನಿಮ್ಮ ವೈಯಕ್ತಿಕವಾಗಿ ಏನಾದರೂ ನನ್ನ ಪ್ರಕಾರ ಅದಕ್ಕೆ ಆಲ್ಟರ್ನೇಟಿವ್ ಅನ್ನೋ ಆಪ್ಷನ್ಸ್ ಇಲ್ಲ. ಈಗ ನನ್ನ ಶೂಟಿಂಗ್ ಇವಾಗ ರೈಟ್ ನಾವು ನನಗೆ ಐ ಥಿಂಕ್ ಪಾಂಡಿಚೇರಿ, ತೂತುಕುಡಿ ಆ ಕಡೆ ಎಲ್ಲ ಕಡೆ ಇದ್ದೀನಿ ಈಗ. ಸೊ ಐ ಹ್ಯಾವ್ ಟು ಟ್ರಾವೆಲ್ ಫ್ರಮ್ ದೇರ್. ಸೊ ಪರ್ಸ್ನಲ್ ಆಗಿ ನಾನು ಬರಲೇಬೇಕಾಗತ್ತೆ ಬಂದು. ಸೊ ಟು ಅವಾಯ್ಡ್ ಇಟ್ ಐ ಟ್ರಾವೆಲ್ ವಿತ್ ಮೈ ಪರ್ಸ್ನಲ್ ಫ್ಲೈಟ್ಸ್ ಆ್ಯಂಡ್ ಥಿಂಗ್ಸ್, ದಟ್ಸ್ ಡಿಫ್ರೆಂಟ್. ಜಸ್ಟ್ ಟು ಸೇವ್ ಸಮ್ ಟೈಮ್. ಅಲ್ಲಿಂದ ಬಂದು ಮಾಡಲೇಬೇಕಾಗತ್ತೆ ಫ್ರೈಡೇ, ಆ್ಯಂಡ್ ಅದಕ್ಕೆ ಆಪ್ಷನ್ಸೇ ಇಲ್ಲ. ಸೊ ಅವರಿಗೆ ಆ್ಯಕ್ಚುಲಿ ನಾನು ರಿಕ್ವೆಸ್ಟ್ ಮಾಡಿದ್ದು ಒಂದು, ದೇ ವಾಂಟೆಡ್ ಟು ಸ್ಟಾರ್ಟ್ ಆನ್ ಅ ಪರ್ಟಿಕ್ಯುಲರ್ ಡೇಟ್. ಅದನ್ನು ಪುಷ್ ಮಾಡಿದ್ದೀನಿ ನಾನು. ಪುಷ್ ಮಾಡಿಬಿಟ್ಟು ಐ ಪುಷ್ಡ್ ಇಟ್ ಬೈ ಅನದರ್ 3 to 4 weeks. ಐ ಸೆಡ್ ಐ ಕಾಂಟ್ ಸ್ಟಾರ್ಟ್ ಬಿಫೋರ್ ದ್ಯಾಟ್ ಬಿಕಾಸ್ ಕಂಟಿನ್ಯೂ ಶೂಟಿಂಗ್ ನಾನು ಮಾಡಲೇಬೇಕು. ಬಿಕಾಸ್ ಸಮ್ ಹೌ ಈ ವರ್ಷ ಐ ಹ್ಯಾವ್ ಟು ಹ್ಯಾವ್ ಅ ರಿಲೀಸ್. ಸೊ ಅದಕ್ಕೆ ನಾನು ಏನು ಫಾಸ್ಟಾಗಿ ಮಾಡಬೇಕು ಮಾಡಲೇಬೇಕಾಗತ್ತೆ ಅಂತ ಹಾಕೊಂಡಾಗ ದೇ ಆಲ್ಸೋ ಮೂಡ್. ಅದಕ್ಕೆ ಆಪ್ಷನ್ನೇ ಇಲ್ಲ. ವೇರ್ ಎವರ್ ಐ ಆಮ್ ಐ ಹ್ಯಾವ್ ಟು ಡೂ, ಆ್ಯಂಡ್ ಅದಕ್ಕೆ ದಟ್ ಈಸ್ ವೆರಿ ಟಯರಿಂಗ್. ಬಟ್ ಬೈ ದಿ ಎಂಡ್ ಆಫ್ ದ ಡೇ ಅದು ಏನೋ ಒಂದು ಆ ವೇದಿಕೆ ಮೇಲೆ ಹೋಗಿ ನಿಂತ್ಕೊಂಡು ಸ್ಟಾರ್ಟ್ ಆದ ತಕ್ಷಣ ಐ ಥಿಂಕ್ ವಿ ಜಸ್ಟ್ ಫರ್ಗೆಟ್ ಎವ್ರಿಥಿಂಗ್. ಶೋ ಮುಗಿದ್ಮೇಲೆ ಮತ್ತೊಂದು ರಿಮೈಂಡರ್ ಬರುತ್ತೆ, ಕಾಲು ನೋವು, ಕೈ ನೋವು, ಬೆನ್ನು ನೋವು, ಇದೆಲ್ಲ ಆಗುತ್ತೆ ಬಿಕಾಸ್ ಯು ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಅವರ್ಸ್. ಬಟ್ ಐ ಗೆಸ್ ದ ಶೋ ಡಿಮಾಂಡ್ಸ್ ಇಟ್ ಆ್ಯಂಡ್ ಐ ಆಮ್ ರೆಡಿ ಟು ಗಿವ್ ಇಟ್. Sudeep sir. Hi Sharda. Hi. How are you, sir? Good. Basically, you're someone who doesn't take back decisions. Like when once you have confirmed about something, how did you manage to, how did this question has been asked, but how did you manage to convince yourself that I can be part of Bigg Boss? Because one is your style, your diction, your maturity, and your experience. Colors did not, or the audience did not find another replacement for Sudeep. Was it an advantage or a disadvantage? There were multiple questions. One, ನಾನು ತೊಗೊಂಡಿರೋ ಡಿಸಿಷನ್ ಚೇಂಜ್ ಮಾಡಲ್ಲ. Yeah, usually you don't. ಸೆಕೆಂಡು, ಹೌ ಡಿಡ್ ಐ ಕನ್ವಿನ್ಸ್ ಮೈ ಸೆಲ್ಫ್? Yes. Then third ಬಂದ್ಬಿಟ್ಟು ಇನ್ನೊಬ್ಬರಿಗೆ ಆಟಿಟ್ಯೂಡ್, ಸ್ಟೈಲ್, ವಾಟ್ ಎವರ್ ದಟ್ ಇಸ್ ನಾಟ್ ದೇರ್, ಇಸ್ ಇಟ್ ಅನ್ ಅಡ್ವಾಂಟೇಜ್ ಆರ್ ಅ ಡಿಸ್ಅಡ್ವಾಂಟೇಜ್? Because they couldn't find a replacement. Yes. So which one should I answer first? All of it, sir. No, please come one by one, no? I get So how did you convince yourself, sir? That is important, alva, because ನನ್ನ ಲೈಫಲ್ಲಿ ನಾನು ಇನ್ನೊಬ್ರಿಗೆ ಕನ್ವಿನ್ಸ್ ಮಾಡೋದು ಮಾತ್ರ ಸೋತಿದ್ದೀನಿ. ನಾನು ಕನ್ವಿನ್ಸ್ ಮಾಡ್ಕೊಳಕ್ಕೆ ಯಾವತ್ತೂ ಸೋತೇ ಇಲ್ಲ. ಆ್ಯಂಡ್ ಐ ಥಿಂಕ್ ನಾನು ಒಂದು ಸಲ ತೊಗೊಂಡಿರೋ ಡಿಸಿಷನ್ ಚೇಂಜೇ ಮಾಡಂತಾರ ವೆರಿ ಸಿನಿಮ್ಯಾಟಿಕ್ ಡೈಲಾಗ್ ಇದ್ದಾಗಿದೆ. ನಾನು ಒಂದು ಸಲ ಹೇಳಿದ್ದು ಒಂದೇ ಸಲ ಹೇಳಿದಷ್ಟೇ. ಇಟ್ಸ್ ನಾಟ್ ಲೈಕ್ ದಟ್. ಐ ಥಿಂಕ್ ವಿ ಆಲ್ ಡಿಸೈಡ್ ಬಿಕಾಸ್ ವಿ ಫೀಲ್ ಇಟ್ ಇಸ್ ಇಂಪಾರ್ಟೆಂಟ್. ಅದಾದಮೇಲೆ ಶಾರದವ್ರು ಏನಾಗುತ್ತೆ, ವಿ ಆಲ್ಸೋ ಕೀಪ್ ಅನ್ ಐ ಅಬೌಟ್ ಎದುರುಗಡೆ ಇರೋರು ಯಾವ ರೀತಿ ಇದ್ದಾರೆ, ಅವರಲ್ಲಿ ಬರ್ತಾ ಇರೋದ್ರಲ್ಲಿ ಒಂದು ಆನೆಸ್ಟ್ ಇದೆಯಾ, ನೀವು ಬೇಕು ಅವರಿಗೆ ಅನ್ನೋದರಲ್ಲಿ ಒಂದು 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 ಆನೆಸ್ಟಿ ಇದೆಯಾ, ಅದರಲ್ಲಿ ಒಂದು ಪ್ರೀತಿ ಇದೆಯಾ. ಆ್ಯಂಡ್ ಅಗೇನ್ ಇಫ್ ಇಟ್ ಇಸ್ ಜಸ್ಟ್ ಅಬೌಟ್ ಬಿಸ್ನೆಸ್, ಇಟ್ ಜಸ್ಟ್ ಅಬೌಟ್ ಮನಿ, ಸೊ ಡೋಂಟ್ ಯು ಥಿಂಕ್ ಶಾರದಾ ಅವರೇ ದಟ್ ಇವನ್ ಐ ವಿಲ್ ಬಿ ಅವೇರ್ ಆಫ್ ಇಟ್, ದಟ್ ಇದೊಂದೇ ಕಾರಣಕ್ಕೆ ನನ್ನ ಕರೀತಾ ಇದ್ದಾರಂತ. ಅಟ್ ದ ಸೇಮ್ ಟೈಮ್ ಇವರೊಬ್ಬರದೇ ಅಲ್ಲ, ಕೂಗು ಈ ಕಡೆಯಿಂದನೂ ಬರ್ತಾ ಇತ್ತಲ್ಲ ಜನಗಳಿಂದ, ನೀವೇ ಮಾಡಬೇಕೆಲ್ಲ. ಯಾವುದೋ ಫಂಕ್ಷನ್ಗೆ ಹೋಗಲಿ, ಜನಗಳನ್ನ ಮೀಟ್ ಮಾಡಲಿ, ಯಾಕೆ ನಮ್ಮಲ್ಲೇ ಇರುವಂಥ ಇಲ್ಲೇ ಎಷ್ಟೋ ಜನ ನನ್ನ ಸ್ನೇಹಿತರು ಪ್ರತಿಯೊಬ್ಬರು ಹೇಳೋರು, ಅವರಲ್ಲೂ ಒಂದು ಆನೆಸ್ಟಿ ಇರ್ತಾ ಇತ್ತು. ಅದೆಲ್ಲೋ ಬ್ಯಾಕ್ ಆಫ್ ದ ಮೈಂಡ್ ಇತ್ತು. ಬಟ್ ಹಾಗಂತ ಚೇಂಜ್ ಆಗ್ತೀನಿ ಅಂತಲ್ಲ. ಬಟ್ ಐ ಹರ್ಡ್ ಆ್ಯಂಡ್ ಡೋಂಟ್ ಥಿಂಕ್ ಶಾರದಾ ಅವರೇ ದಟ್ ಐ ಥಿಂಕ್ ವಿ ಹ್ಯಾವ್ ಟೇಕನ್ ಮೋರ್ ದೆನ್ 10 to 12 ಮೀಟಿಂಗ್ಸ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಲಾಸ್ಟ್ ಸೀಸನ್ ಆಗ್ತಿದ್ದ ಹಾಗೇನೆ ದೇ ವಾಂಟೆಡ್ ಟು ಮೀಟ್ ಮೀ. ಬಟ್ ದೆನ್ ಐ ಟೋಲ್ಡ್ ಪ್ರಶಾಂತ್, ನನಗೆ ಇನ್ನೊಂದು 3 ತಿಂಗಳು 4 ತಿಂಗಳು 3 ತಿಂಗಳಷ್ಟು ನಾನು ಪ್ಲೀಸ್ ಡೋಂಟ್ ಕಮ್ ನಿಯರ್ ಮೀ, ನಾಟ್ ಫಾರ್ ಎನಿಥಿಂಗ್ ಎಲ್ಸ್, ಬಿಕಾಸ್ ನನ್ನ ತಲೆಯಲ್ಲಿ 1000 ಓಡ್ತದೆ ಇವಾಗ. ಸೊ ಅದು ಯಾವುದು ಬೇಡ. ಐ ಥಿಂಕ್ ಐ ವಾಂಟ್ ಟು ಜಸ್ಟ್ ಬಿ ವಿತ್ ಮೈ ಮೂಮೆಂಟ್ಸ್ ಆ್ಯಂಡ್ ಮೈ ಥಾಟ್ಸ್. ಸೊ ಅದೆಲ್ಲದ್ರ ಮಧ್ಯದಲ್ಲಿ ಇಟ್ ವಾಸ್ ಇಂಪಾರ್ಟೆಂಟ್ ದಟ್ ಒಂದು ಅವ್ರು ಬರಬೇಕಾದ್ರೆ, ಆಸ್ ಯು ರೈಟ್ಫುಲಿ ಸೆಡ್, ಮೆಚ್ಯೂರಿಟಿ ಈಸ್ ಈವನ್ ಗಿವಿಂಗ್ ಎನ್ ಇಯರ್ ಅಲ್ಲ. ವಿ ವಾಂಟ್ ಟು ಹಿಯರ್ ದೆಮ್ ಔಟ್, ವಾಟ್ ಇಸ್ ಇಟ್, ಟೆಲ್ ಮಿ. ಹಾಗೆ ಬಂದಾಗ ನಾಟ್ ದಟ್ ಫಸ್ಟ್ ಟೈಮ್ ಅವ್ರು ಬಂದಾಗಲೇ ಮಾತುಕತೆ ಆಯಿತು ಅಂತ. ಆ್ಯಕ್ಚುಲಿ ಅವ್ರು ಫಸ್ಟ್ 2 times ಬಂದಾಗ ಅವ್ರಿಗೆ ಕೇಳಿದ 2 ಪ್ರಶ್ನೆ ನಾನು, ಊಟ ಮಾಡ್ತೀರಾ, ಕಾಫಿ ಟೀ ಕುಡಿತೀರಾ, 2.
ಅವ್ರು ಏನು ಮಾತಾಡಬೇಕೋ ಮಾತಾಡ್ಕೊಂಡು ಹೋಗೋರು. ಅದಾದಮೇಲೆ ನಾನು ಐ ಹ್ಯಾವ್ ಆಲ್ಸೋ ಸ್ಪೋಕನ್ ಟು ಮೈ ದೇರ್ ಇಸ್ ಅ ಟೀಮ್ ಆಫ್ ಮೈನ್, ದೇರ್ ಇಸ್ ಅ ಫ್ರೆಂಡ್ಸ್ ಆಫ್ ಮೈನ್, ವಿ ಡಿಸ್ಕಸ್ ಅ ಲಾಟ್. ಹಾಗೆ ಬಂದಾಗ ತುಂಬ ಡಿಸಿಷನ್ಸ್ಗಳು ನಾನು ತೊಗೊಂಡಿದ್ದೀನಿ ಆ ವಿಚಾರದಲ್ಲಿ. ಐ ಥಿಂಕ್ ದಟ್ ಇಸ್ ಒನ್ ಥಿಂಗ್. ಸೊ ಕನ್ವಿನ್ಸಿಂಗ್ ಮೈ ಸೆಲ್ಫ್ ವಾಸಂಟ್ ದ್ಯಾಟ್ ಡಿಫಿಕಲ್ಟ್, ಬಿಕಾಸ್ ಎದುರುಗಡೆ ನಾನು ಯಾವ ಕಾರಣಕ್ಕೆ ಕೆಲವು ಡಿಸಿಷನ್ಸ್ ತೊಗೊಂಡಿರ್ತೀವೋ ಎಲ್ಲದು ದೇ ಆರ್ ಮೀಟಿಂಗ್ ಇಟ್ ಅಪ್, they want to rectify things, they want to alter things. That makes you feel loved and wanted, no? Whether it is a show or a life or a relationship, that's what it is. ಯಾಕೆ ನಾವು ವಾಪಸ್ ಇನ್ನೊಬ್ಬರ ಹತ್ರ ವಾಪಸ್ ಹೋಗ್ತೀವಿ ಅಂದರೆ ಅವ್ರು ನಮಗೆ ತೋರಿಸೋ ರೀತಿ, ಪ್ರೀತಿ, ಒಂದು ಮಾತಾಡೋ ರೀತಿ, ಪ್ರತಿಯೊಂದು ಕೌಂಟ್ ಇಟ್ಕೊಂಡಾಗ ಏನಾಗುತ್ತೆ, ವಿ ಫೀಲ್ ದಟ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಮೀ, ವಿ ಆಲ್ ಡಿಸರ್ವ್ ಅನದರ್ ಚಾನ್ಸ್ ಆ್ಯಂಡ್ ಅನದರ್ ಆಪರ್ಚುನಿಟಿ, ಡೋಂಟ್ ವಿ? ದಟ್ಸ್ ಆಲ್. ಏರಿ ಅವ್ರದ್ದು ಇನ್ನೂ 2-3 ಇದೆ. Sir, advantage or disadvantage that they didn't find a replacement for you? ರೀಪ್ಲೇಸ್ಮೆಂಟ್ ಯಾವತ್ತು ಹುಡುಕಕ್ಕೆ ಹೋಗಲೇಬೇಡಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಏನೇ ಪತ್ರಿಕೆ ಮಾಧ್ಯಮದಲ್ಲಿ ನಮ್ಮ ಪ್ರೆಸ್ ಮೀಟಿಂಗ್ ಕರೆದ್ರು ಒಂದು ಶಾರದ ಇಲ್ಲದೆ ನಡೆಯುತ್ತೆ, ಅದು ಅಲ್ಲಿಂದ ಒಂದು ಪ್ರಶ್ನೆ ಬರಲೇಬೇಕು. ನಾನು ರೀಪ್ಲೇಸ್ಮೆಂಟ್ ಹೆಂಗೆ ಹುಡುಕ್ಲಿ? ಈಗ ಚಾನ್ಸ್ ಇಲ್ಲ. ಅದಲ್ಲಿಂದ ಒಂದು ಧ್ವನಿ ಬರುತ್ತೆ. ರೀಪ್ಲೇಸ್ಮೆಂಟ್ ಯಾಕೆ ಹುಡುಕ್ತೀರಾ? ಹುಡುಕೋದು ತಪ್ಪೆ. ಈಗ ರೀಪ್ಲೇಸ್ಮೆಂಟ್ ಆಗೋಂಥ ವ್ಯಕ್ತಿ ನಾನು ಆಗಿದ್ದಿದ್ರೆ ನಾನು ಏನು ಜೀವನದಲ್ಲಿ ಮಾಡೇ ಇಲ್ಲ ಅಂತ ಆಯ್ತಲ್ಲ. ಇಲ್ಲಾಗಲಿ ಸಿನಿಮಾದಲ್ಲಾಗಲಿ ನನ್ನ ಸಿನಿಮಾ ನಂದು, ನನ್ನ ವೇದಿಕೆ ನಂದು. ನಿಮ್ಮಲ್ಲೂ ಕೂತಿರೋದ್ರಲ್ಲಿ ಎಲ್ಲರಲ್ಲೂ ಒಬ್ಬೊಬ್ಬರಿಗೆ ಒಂದೊಂದು ವೇದಿಕೆ, ಒಂದೊಂದು ಕ್ಯಾರೆಕ್ಟರ್ ಇದೆ, ಪರ್ಸನಾಲಿಟಿ ಇದೆ. ಡೋಂಟ್ ಯು ಥಿಂಕ್ ಸೊ? ವಿ ಕಾಂಟ್ ಲುಕ್ ಫಾರ್ ಆಪ್ಷನ್ಸ್ ಆರ್ ರೀಪ್ಲೇಸ್ಮೆಂಟ್ಸ್ ಹಿಯರ್. Today, reality business is a bigger, reality shows or channels have a bigger business than movies. That attracted you? In terms of business, I'm talking in terms of money-wise. What exactly is your question? I'm sure the money factor also works here, sir. That's all. Okay, if it works, it works. It's my personal. Yeah, that is what I'm just asking. Why? Whether the priority works because business reality show has become bigger. It takes a bigger picture than the movies you are part of. Like, Don't you think so? If a reality show became bigger, I was a big part of the bigger. Whether it is movies or the reality show. So when they are also growing big, don't forget everybody is growing. It is not just one. And what I take and what I don't take is very personal, not because of anything. ನಾನು ಮನಿಗೆ ದುಡ್ಡಿಗೆ ನಾನು ಆ ಥರ ಎಲ್ಲ ತುಂಬ ಹಿಂಗೆ ಇಟ್ಕೊಂಡು ಕೂತಿದ್ರೆ ನನ್ನ ಲೈಫಲ್ಲಿ ನಾನು ಏನೇನೋ ಮಾಡ್ತಾ ಇರಲಿಲ್ಲ. See, it is important. Also, remember one thing. How much I can eat is what I serve in my plate. I'm not very unreasonable towards anything in life. but going by whatever half the year of your time, investment of time goes to Big Boss, then how much will you give time to 2 movies? You had promised that you will do 2 movies in 18 months. So will you keep up that promise? Wait and watch. ಈಗ ಮೈಕಲ್ ಪ್ರಶ್ನೆಗಳು ಕೇಳಿ, ಈ ಕಡೆನೂ ಪ್ರಶ್ನೆಗಳಿದೆ. ಈ ಬಾರಿಯ ಒಂದು ನಿಮಿಷ. ಕಂಟೆಸ್ಟೆಂಟ್ಗಳಂದಾಗ ಅದರದ್ದೇ ಆದ ಒಂದು ಸಾಕಷ್ಟು ಅವರೇ ಐಡೆಂಟಿಫಿಕೇಶನ್ ಗುರುತಿಸ್ಕೊಂಡಿದ್ದಾರೆ. ಈ ಸಲ ಕಂಟೆಸ್ಟೆಂಟ್ಗಳು ಯಾವುದನ್ನ ಮಾನದಂಡ ಇರುತ್ತಾ? ಯಾಕೆಂದರೆ ಕಳೆದ ಬಾರಿ ಕಂಟೆಸ್ಟೆಂಟ್ಗಳು ಗೊತ್ತಿದೆ ಸಾಕಷ್ಟು ಬೇರೆ ಬೇರೆ ಇನ್ಸಿಡೆಂಟ್ಗಳ ಆಯಿತು. ಸೊ ಈ ಬಾರಿ ಯಾವುದನ್ನ ಮಾನದಂಡಗಳು ಅಂದರೆ ಅವರ ಟ್ರ್ಯಾಕ್ ರೆಕಾರ್ಡ್, ಅವ್ರು ಏನು ಲಾಸ್ಟ್ ಟೈಮ್ ಬೇರೆ ಬೇರೆ ಕ್ಷೇತ್ರದಿಂದ ಬಂದಿದ್ರು, ಈ ಬಾರಿ ಬೇರೆ ಆ ಥರದ ಯಾವುದನ್ನ ಮಾನದಂಡಗಳನ್ನ ಇಟ್ಕೊಂಡೇನ ಸೆಲೆಕ್ಟ್ ಮಾಡ್ತೀರಾ ಈಗ? ಇಲ್ಲ, ಇದು ಅದರ ವರ್ಕ್ ಪ್ರೊಸೆಸ್ ಇನ್ನೂ ಸ್ಟಾರ್ಟ್ ಆಗಬೇಕಾಗಿದೆ. ಅಂದರೆ ಈ ಮನೆ ಒಳಗೆ ಹೋದ ನಂತರ ಅವರವರ ಕ್ಯಾರೆಕ್ಟರ್ ಆಗಿ ಅವ್ರು ಇರ್ತಾರೆ. ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಯಾಕಂದ್ರೆ ಮನೆ ಒಳಗೆ ಹೋದ ನಂತರ ತುಂಬ ಇನ್ನೋಸೆಂಟ್ ಇದ್ದವನು ವೈಲೆಂಟ್ ಆಗ್ಬೋದು, ಆಗಬಾರ್ದಂತೇನಿಲ್ಲ. ಈಗ ನನ್ನನ್ನು ನೋಡುವಾಗ ನಾನು ತುಂಬ ಸೈಲೆಂಟ್ ಅನ್ನಿಸ್ಬೋದು. ಯಾವುದೇ ಒಂದು ಸಿಚುವೇಶನ್ ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ ನಮ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಇದೇ ಮಾನದಂಡ ಅಂತ ಇರಲ್ಲ. ಬಟ್ ಅದಕ್ಕೆ ಒಂದು 18 ಬೇರೆ ಬೇರೆ ತನನಾದ ಒಂದು ವ್ಯಕ್ತಿತ್ವ ನಾವು ಹುಡುಕ್ತಿರ್ತೇವೆ. ಆ ವ್ಯಕ್ತಿತ್ವದಲ್ಲಿ ಅವ್ರು ಇದ್ದರೆ ಡೆಫಿನೆಟಾಗಿ ಸೆಲೆಕ್ಟ್ ಮಾಡ್ತೇವೆ. ಅದೇ ಆ್ಯಕ್ಚುಲಿ ಮಾನದಂಡ ಅಂತ ಇರುವಂಥದ್ದು ಬಿಗ್ ಬಾಸಲ್ಲಿ. ಖಾಲಿ ಫೇಮ್ ಇದ್ದರೆ ಮಾತ್ರ ತಗೊಳ್ತೀವಿ ಹಾಗೇನಿಲ್ಲ. ಪ್ರತಿ ವರ್ಷ ನೋಡಿದರೆ ಬೇರೆ ಬೇರೆ ಥರ ಕಂಟೆಸ್ಟೆಂಟ್ಗಳು ಇದೆ. ಸೀಸನ್ 10ನಲ್ಲಿ ಇದ್ದಂಥ ಕಂಟೆಸ್ಟೆಂಟ್ ಕಂಪೇರ್ ಮಾಡಿದ್ರೆ 11ನಲ್ಲಿ ಬೇರೆ ಥರ ಇದ್ದರು, 9 ಬೇರೆ ಇದ್ದರು. ಸೊ ಹಾಗಾಗಿ ಅಂಥ ಮಾನದಂಡ ಅಂತ ಏನಿಲ್ಲ. ಅಲ್ಲ ಸರ್, ಯಾಕೆಂದರೆ ಕಳೆದ ಬಾರಿಗಿಂತ ಬೇರೆ ಸೀಸನ್ಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ, ಕಳೆದ ಬಾರಿಯಲ್ಲಿ ಯೂಟ್ಯೂಬರ್ಸು ಬೇರೆ ಬೇರೆ ಪೊಲೀಸರೆಲ್ಲ ಬಂದು ಅಲ್ಲೆಲ್ಲ ದೊಡ್ಡ ಇನ್ಸಿಡೆಂಟ್ ಎಲ್ಲ ಆಯಿತು. ಸೊ ಆ ಥರದ್ದು ಬ್ಯಾಕ್ಗ್ರೌಂಡ್ ಇರೋ ಕಂಟೆಸ್ಟೆಂಟ್ಗಳನ್ನ ನೀವು ಇದು ಮಾಡಿದ್ರು ಲೈಟ್. ಸೊ ಅದಕ್ಕೆ ಈ ರೀತಿ ಅಂದರೆ ಈ ಬಾರಿಯ ಯಾವ ರೀತಿ ಮಾನದಂಡ ಇರುತ್ತೆ ಅಂತ ಕಾಮನ್ ಮ್ಯಾನ್ ಮತ್ತು ಬೇರೆ ಅದನ್ನು ಅದೇ ಈಗ ನಾನು ರಿವ್ಯೂ ಮಾಡುವಂಗೆಲ್ಲ ವೆಯ್ಟ್ ಮಾಡಬೇಕು. ಡೆಫಿನೆಟಾಗಿ ಹೊಸ ಥರ ನಾನು ಆಗ ಹೇಳ್ದಂಗೆ ದೊಡ್ಡ ಮಟ್ಟದಲ್ಲಿ ಬೇರೆ ರೀತಿಯಲ್ಲಿ ಬರ್ತೇವೆ, ಅಷ್ಟಂತೂ ನಾನು ಹೇಳಬಲ್ಲೆ.
ಸೊ ಸ್ವಲ್ಪ ವೆಯ್ಟ್ ಮಾಡಿದರೆ ಸರ್ದು ಪ್ರೊಮೋ ಬಂದ ನಂತರ ಗೊತ್ತಾಗುತ್ತೆ ನಿಮಗೆ ಯಾವ ಹೊಸ ಥೀಮು ಏನು ಅಂತ. ಈಗ ಸುದೀಪ್ ಸರ್, ನಾನು ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡಿದ್ದೆ, ಅದೊಂದು ಫೋಟೋ ಶೂಟ್ ಆಗಿದ್ದೆ. ಸರ್, ಸುದೀಪ್ ಸರ್, ಸಾಮಾನ್ಯವಾಗಿ ನೀವು ಒಂದು ನಿಮಿಷ ರೀ, ಎಸ್ ಮ್ಯಾಮ್. ಸುಷ್ಮಾ ಮೇಡಮ್ ಹೇಳಿದ್ರು ಅಂದ್ರೆ ನೀವು ವಾಪಸ್ ಬರೋದಕ್ಕೆ ಕಂಡೀಷನ್ಸ್ ಇರಲಿಲ್ಲ, ಸಜೆಷನ್ ಅನ್ನುವಂಥದ್ದು ಇತ್ತು ಅಂತ. ಸೊ ಏನು ಸಜೆಸ್ಟ್ ಮಾಡಿದ್ರಿ ಅಂತ? ನನಗೆ ಫಸ್ಟ್ ಕೇಳಿದ್ದು, ನನಗೆ ಯಾವುದೇ ಚಾನಲಲ್ಲಿ ನೀವು ಏನಾರ ಹೋಗಿ ಎಷ್ಟು ಹಣ ಮಾಡಿ ಎಲ್ಲ ಇಡೀ ದೇಶದಲ್ಲಿ ಚೆನ್ನಾಗಿ ಬೆಳೀರಿ, ಏನೇ ಮಾಡಿ, ನಮ್ಮ ಮೂಲ ಕನ್ನಡ, ಕನ್ನಡಕ್ಕೆ ಪ್ರೀತಿ ತೋರಿಸ್ರಿ ಸ್ವಲ್ಪ, ಎಲ್ಲಿಂದ ಮೇಲಿಂದ. ಇಲ್ಲಿ ವಾಹಿನಿಯಿಂದ ನಮಗೆ ಯಾವುದೇ ಥರ ಆ ಥರ ಕೊರತೆಗಳು ಬಂದಿಲ್ಲ, ಬರೋದು ಇಲ್ಲ. ಅದೇನೋ ಗೊತ್ತಿಲ್ಲ, ನನಗೆ ಆ ಪ್ರೀತಿ ಕಾಣಿಸ್ತಾ ಇರಲಿಲ್ಲ. ಇದು ಯಾರ ಮೇಲೂ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ನನ್ನ ವೈಯಕ್ತಿಕ. ನನಗೇನಂತಂದರೆ ಬೇರೆ ಭಾಷೆಗಳಲ್ಲೂ ಚೆನ್ನಾಗಿ ನಡೀತಾ ಇರುತ್ತೆ, ನಡಿಬೇಕು. ಅವ್ರ ಭಾಷೆ ಅವ್ರಿಗೆ ಇಂಪಾರ್ಟೆಂಟು, ಆ ಕಾರ್ಯಕ್ರಮ ಅವ್ರಿಗೆ ಇಂಪಾರ್ಟೆಂಟು, ಆ ವೇದಿಕೆ, ಆ ವ್ಯಕ್ತಿ ಆ ಹೋಸ್ಟ್ ಮಾಡ್ತಾರೋ ಆ ವ್ಯಕ್ತಿಗೆ ಕೊಡೋ ನೀವು ಗೌರವ, ಆ ಮನೆ ಆ ಕಂಟೆಸ್ಟೆಂಟ್ಸಿಗೆ ನೀವು ಕೊಡೋ ಗೌರವ, ಕರೆಕ್ಟ್. ಹಾಗೆ ನನಗೆಲ್ಲೋ ಒಂದು ಕಡೆ ಬರ್ತಾ ಬರ್ತಾ ಕೆಳಗಡೆ ನಮ್ಮ ಕನ್ನಡದಲ್ಲಿರುವಂಥ ವಾಹಿನಿ ಇವರು ತೋರಿಸ್ತಾ ಇರೋವಂಥ ಒಂದು ಶ್ರಮ, ಪ್ರೀತಿ ಯಾಕೋ ಮೇಲಿಂದ ಕಾಣಿಸ್ತಾ ಇರಲಿಲ್ಲಮ್ಮ ನನಗೆ. ಕಾಣಿಸ್ತಾ ಇಲ್ಲ ಅಂದಾಗ ನಾವು ಜಾಸ್ತಿ ತುಂಬ ತಿದ್ದೋ ವ್ಯಕ್ತಿ ಅಲ್ಲ, ತಿದ್ದುಕೊಳ್ಳೋ ವ್ಯಕ್ತಿ. ಸೊ ಬೆಸ್ಟ್ ಏನಾಗುತ್ತೆ, ನೀವು ನಡೆಸಿ, ಸಿಂಪಲ್, ಕರೆಕ್ಟ್. ಹಾಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ನನ್ನ ಇದರಿಂದ ಯಾರಿಗೂ ನಾನು ಹೇಳಿದಾಗೆ ಅವರಿಗೆ ತುಂಬ ಆನೆಸ್ಟಾಗಿ ಮಾಡಿರುವಂಥದ್ದು. ಬಹುಶಃ ಏನಾಗುತ್ತೆ, ಎಲ್ಲರಲ್ಲೂ ಬ್ಯುಸಿ ಇರಬೇಕಾದ್ರೆ ಲೈಫಲ್ಲಿ ತುಂಬ ಮಾಡ್ಬೇಕಾದ್ರೆ ಏನಾಗುತ್ತೆ, ನಾವು ಕೆಲವು ಸತಿ ರಿಮೈಂಡರ್ ಕೊಡೋದು ತಪ್ಪಾಗಲ್ಲಮ್ಮ. ಯಾರು ಬೇಕಂತ ಮಾಡಿರಲ್ಲ, ಹಮ್ಮಲ್ಲಿ ಮಾಡಿರಲ್ಲ. ಬಟ್ ನನಗೇನೋ ಗೊತ್ತಿಲ್ಲ, ಅದು ಬೇಕು ಅನ್ನಿಸ್ತು. ನಮ್ಮ ಕನ್ನಡದಲ್ಲಿ ಇವತ್ತಿಗೆ ಇವರು ನೀವು ಟಿ ವಿ ಆರೆಲ್ಲ ಹಾಕೊಳ್ಳೋದು ನೋಡಿದ್ರೆ ಯಾರು ಅಕ್ಕಪಕ್ಕ ಇಲ್ಲ, ಆ ರೇಟಿಂಗ್ಸ್ ಬರ್ತಾ ಇದೆ. ಅದು ಎಲ್ಲರ ಶ್ರಮ, ಒಬ್ರದಲ್ಲ. ಅಷ್ಟೇನಾ ಪ್ರೋಗ್ರಾಮ್? ಬರಲಿ, ಬನ್ನಿ, ಯಾವಾಗ ಹೋಗಿ ವಿಸಿಟ್ ಹಾಕ್ರಿ ನಮ್ಮ ಊರಿಗೆ. ಒಳ್ಳೆ ಊರು, ರೋಡ್ಗಳು ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು, ಪರವಾಗಿಲ್ಲ, ಬಟ್ ಚೆನ್ನಾಗಿದ್ದೀವಿ. ವಿಸಿಟ್ ಹಾಕ್ರಿ, ನಮ್ಮಲ್ಲೂ ಬನ್ನಿ, ನಮ್ಮ ಕಂಟೆಸ್ಟೆಂಟ್ಸಿಗೆ ಪ್ರೀತಿ ತೋರಿಸಿ, ನಮ್ಮ ಕಂಟೆಸ್ಟೆಂಟ್ಸಿಗೆ ಇನ್ನೊಂದಿಷ್ಟು ಒಳ್ಳೆ ಮನೆ ಕೊಡಿ. ಅವ್ರ ಮನೆ ಮಠ ಬಿಟ್ಟು ಆ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಆ ಮನೆ ಚೆನ್ನಾಗಿರ್ಬೇಕು, ಇನ್ನು ಸುಂದರವಾಗಿರ್ಬೇಕು. ನನಗೆ ಅವ್ರು ಎಲ್ಲರೂ ಬಿಟ್ಟು ಅಲ್ಲಿ ಹೋಗ್ತಾ ಇದ್ದಾರೆ ಅಂದಾಗ ಬರೀ ಒಂದು 4 ಗೋಡೆ ಥರ ಇರಬಾರ್ದು, ಅದು ಮನೆ ಥರ ಇರಬೇಕು. ನಮ್ಮ ವೀಕ್ಷಕರಿಗೆ ಆ ಮನೆ ನೋಡ್ತಾ ಇದ್ರೆ ಇನ್ನಷ್ಟು ಖುಷಿ ಆಗಬೇಕು, ಅಯ್ಯೋ ನಾನು ಹೋಗ್ಬೇಕಿಲ್ಲ ಒಳಗಡೆ ಅಂತ. ನನ್ನ ವೇದಿಕೆ ನನ್ನ ಗತ್ತು ಅಲ್ವೇ, ಅಲ್ಲೇ ನನ್ನ ಇಡೀ ಬಿಗ್ ಬಾಸ್ ಜೀವನ ನಡೆಯೋದೇ ನನ್ನ ವೇದಿಕೆ ಮೇಲೆ. ಆ ವೇದಿಕೆ ಸ್ವಲ್ಪ ನನ್ನ ಮಟ್ಟಿಗೆ ನಾನು ಹೇಳೋದು, ನಮಗೆ ಕಂಫರ್ಟಬಲ್ ಆಗಿರಬೇಕು, ಮಾಡಬೇಕು, ಚಿಕ್ಕದಾಗಿರಬೇಕು, ನೀಟಾಗಿರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋದು, ನಾವು ಏನೇ ಮಾಡಿದ್ರು ಮರಿಬಾರ್ದು, ನಮ್ಮ ರೇಟಿಂಗ್ ಬರ್ತಾ ಇರೋದು ನಮ್ಮ ಭಾಷೆ, ನಮ್ಮ ಜನ, ನಮ್ಮವರಿಂದ ಅಂದಮೇಲೆ ಅದು ನನಗೆ ಬಹಳ ಮುಖ್ಯ ಆಗುತ್ತೆ. ಹಾಗಂತ ಇಲ್ಲಿ ಯಾರು ತಪ್ಪು ಮಾಡ್ತಾಯಿದ್ರು ಅಂತಲ್ಲ, ಸರಿಪಡಿಸ್ಕೊಳ್ಳಿ ಅನ್ನೋದು ನನ್ನ ಆಸೆ ಇತ್ತು. ಖಂಡಿತವಾಗ್ಲೂ ಅದಕ್ಕೆ ಹಿಂದೇಟು ಯಾರೂ ಮಾಡಲಿಲ್ಲ, ಪ್ರತಿಯೊಬ್ಬರು ಬಂದರು, ಸ್ಪಂದಿಸಿದ್ರು. ಸೊ ನನಗೆ ಆ ಖುಷಿ ಇದೆ. ಇವಾಗ ಬರೀ ಮಾಡಲಿಲ್ಲ ಅನ್ನೋದಕ್ಕಿಂತ ಮನೆಯಲ್ಲೂ ಎಷ್ಟೋ ಮಿಸ್ಟೇಕ್ಸ್ಗಳಾಗ್ತಾ ಇರ್ತವೆ, ನಾವೆಲ್ಲ ಕೂತು ಮಾತಾಡಲ್ವೇ. ಬಟ್ ನನಗದು ಹೇಳೋ ರೀತಿ ಇತ್ತು, ಹೇಳಿದೆ ಅಷ್ಟೇ. ಸರ್, ಕೋಟ್ಯಾಂತರ ಅಭಿಮಾನಿಗಳು. ಒಂದು ನಿಮಿಷ ರೀ, ಫಸ್ಟ್ ಅವ್ರಿಗೆ ಹೋಗಿ ಬರ್ತೀನಿ. ಸರ್, ನಿಮ್ಮ ಅಮ್ಮ, ಸಾರಿ ಬರ್ತೀನಿ. ನಿಮ್ಮ ತಾಯಿಯವರಿಗೆ ಈ ಪ್ರೋಗ್ರಾಮ್ ತುಂಬ ಇಷ್ಟವಾದಂಥ ಕಾರ್ಯಕ್ರಮ, ನೀವು ಕೂಡ ಅದನ್ನ ಹೇಳಿದ್ರಿ. ಮತ್ತೆ ಈ ಕಂಬ್ಯಾಕ್ ಆಗೋದಕ್ಕೆ ಎಲ್ಲೋ ಒಂದು ಕಡೆ ಅದು ಕೂಡ ರೀಸನ್ ಆಯಿತು, ಒನ್ ಆಫ್ ದಿ ರೀಸನ್ ಆಯಿತು. ಆ್ಯಕ್ಚುಲಿ ನಾನು ಬಿಡೋದಕ್ಕೂ ಕೂಡ ಅದೊಂದು ಮೇನ್ ಕಾರಣ ಆಗಿತ್ತು. ಯಾಕಂದರೆ ನನ್ನ ವೇದಿಕೆ ಮೇಲೆ ಪ್ರತಿದಿನ ತುಂಬ ಕಾಡ್ತಾಯಿತ್ತು ನನಗೆ. ನೀವೆಲ್ಲ ನನ್ನ ನೋಡಿದ್ದೀರಿ, ಒಂದು 2 ವಾರ ಆಗ್ತಿದ್ದಂಗೆ ನಾನು ವಾಪಸ್ ವೇದಿಕೆ ಮೇಲೆ ಬಂದಿದ್ದೀನಿ, ಅದು ಸುಳ್ಳಲ್ಲ. ಬಟ್ ನನಗೆ ಆಗ್ತಾ ಇದ್ದಿದ್ದು ಸೈಕಲಾಜಿಕಲ್ ಇಶ್ಯೂಸ್. ಬಿಕಾಸ್ ಆ ಸ್ಟೇಜ್ ಮೇಲೆ ಕೂತ್ಕೊಂಡಾಗ ತುಂಬ ಹೊಡೆಯುತ್ತೆ ನಮಗೆ. ಪ್ರತಿ ವಾರ ಅವ್ರು ನೋಡೋಕ್ಕಿಲ್ಲ, ಅಷ್ಟು ಪ್ರೀತಿಯಿಂದ ನೋಡೋರು. ನನಗೆ ಬಿಗ್ ಬಾಸ್ ನೋಡಿ ಒಂದು ವೀಕೆಂಡ್ ಆಗ್ತಿದ್ದಂಗೆ ಹೋದರೆ ತುಂಬ ಕಾಲ ಹೊರತಿಕ್ಕಲ್ಲಿ ಏನು ಇಷ್ಟ ಆಯ್ತು ನಿನಗೆ, ಅದು ಇದು ತುಂಬ ಮಾತಾಡೋರು. ಅದೇನಾಗಿದೆ, ನನಗೆ ತುಂಬ ಹೊಡಿತು ಸರ್ ಅದೆಲ್ಲ. ನನಗೆ ಏನೋ ಒಂಥರ ಮೂಡ್ ಹೊಟ್ಟೋಯ್ತು, ನನಗೆ ಸಾಕು ಅನ್ನಿಸ್ತು. ಫಸ್ಟ್ ಆಫ್ ಆಲ್ ನೀವು ಅಬ್ಸರ್ವ್ ಮಾಡಿರ್ತೀರ, ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಸ್ವಲ್ಪ ಟೈಮ್ ಆಗಿ ನಮ್ಮ ತಾಯಿದಾಗ್ತಿದ್ದಂಗೆ ನಾನು ಆ್ಯಕ್ಚುಲಿ ನನ್ನ ಡ್ರೆಸ್ಸಿಂಗ್ ಸೆನ್ಸೇ ಚೇಂಜ್ ಮಾಡ್ಕೊಂಬಿಟ್ಟಿದ್ದೆ, ನನಗೆ ಬೇಡ ಅಂತ. ಬಟ್ ಅದಾದಮೇಲೆ ಇವರೆಲ್ಲ ಬಂದು ಮತ್ತೊಂದಿಷ್ಟು ಜನ ಸಿಕ್ಕಿದಾಗ, ಸರ್
ಆ ಥರ ಡ್ರೆಸ್ ಮಾಡ್ಕೊಂಡು ಬನ್ನಿ. ಹಾಗೆ ಅಗೇನ್ ಫಾರ್ ಆಡಿಯನ್ಸಸ್ ಸೇಕ್ ಐ ಸ್ಟಾರ್ಟೆಡ್ ಡ್ರೆಸ್ಸಿಂಗ್ ಅಪ್. ಸಿ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಸೊ ನಾನು ಬಿಡೋದಕ್ಕೂ ಒಂದು ಮೇನ್ ಕಾರಣ ಅದೇ ಆಗಿ ಹೋಗಿತ್ತು. ಅಯ್ಯೋ ಅವರ ಇಲ್ಲ ಇನ್ನೇನು ಯಾವನು ಮಾಡ್ತಾರೆ ಹೋಗಪ್ಪ ಅಂತ. ಬಟ್ ದೆನ್ ವೆನ್ ದೇ ಆರ್ ಟಾಕಿಂಗ್, ನಮ್ಮ ಮನೇಲಿ ಬಂದು ನಮ್ಮ ಅಕ್ಕಂದರು ಮನೆಯವರು ಪ್ರತಿಯೊಬ್ಬರು ಮಾತಾಡಬೇಕಾದ್ರೆ ದೇ ವಾಸ್ ಲೈಕ್, ಓಕೆ ದಿಸ್ ಇಸ್ ಒನ್ ಶೋ ಶಿ ಲವ್ಡ್, ಡೂ ಇಟ್. ಅಗೇನ್ ದಟ್ ಬಿಕೇಮ್ ಎ ರೀಸನ್ ಮಾಡೋಣ ಅವ್ರಿಗೋಸ್ಕರ ಅಂದ್ಬಿಟ್ಟು ಅಷ್ಟೇ.